ವೇದವಾಕ್ಯವನೆಲ್ಲ ಬೋಧಾವಿ ಕನ್ನಡದಿ ಓದಿಸುತ್ತ ಜನ ವೇದಾಳಮತಿಗೆ ಸಿರುವ ಸಾಧುನಿಯ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜ ಧೋರ್ಣ ಒದಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬಂದ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನ್ನಾಗಿ ಕೈದ ಶ್ರೀ ಸಿದ್ಧ ಸಿದ್ಧರುಡರಿಗೆ ನತನಂತೆ ಸಿದ್ಧರುಡರಿಗೆ ನತನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜರಿ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪರೆ ಶಾಸ್ತ್ರವೆಂಬುವ ಮಂಗಳ ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं वन्दे सिद्धारूढमहं भजे सिद्धारूढमहं भजे सिद्धसद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ 5ನೆಯ ಸಂಧಿಯ 6ನೆಯ ಸೂತ್ರದ 4ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಶ್ರುತಿಯು ತಾನು ಅರಿಯದೆ ಗುರು ಮತ ಹಿಡಿಯದೆ ಗತಿಯನ್ನು ಬೇರೆ ಎಣಿಸಿದೊಡೆ ಉಂಟೆ ಅಂದರೆ, ಇವು 3 ಇಲ್ಲ ಅಂದರೆ ನಿನಗೆ ಏನಿಲ್ಲ ಅಂದರೆ ಗತಿ ಇಲ್ಲ ಅಂದ್ರೆ. ಯಾವ ಗತಿ? ಸದ್ಗತಿ. ಅಸದ್ಗತಿಗಳ ಬೇರೆ, ಸದ್ಗತಿಗಳ ಬೇರೆ. ಸದ್ಗತಿ ಅಂದರೆ ಶಾಶ್ವತವಾದ ಪರಮಾನಂದ ಪ್ರಾಪ್ತಿ.
ಅಸದ್ಗತಿ ಅಂದರೆ ಲೋಕಾದಿಗಳ ಪ್ರಾಪ್ತಿ. ಈ ಲೋಕಾದಿಗಳಿಂದ ಏನಾಗ್ತದೆ? ಶಾಶ್ವತವಾದ ಸುಖ ಆಗ್ತದೆ ವಿನ ಶಾಶ್ವತವಾದ ಆನಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳಿ 4ನೇ ನುಡಿಯಲ್ಲಿ ಮಹಾತ್ಮರು ಹೇಳ್ತಕ್ಕಂಥ ವಿಚಾರ ಬಹಳ ಮಾನಿನಿ ವಾಚಕೋ ಉಪಾಂಸೋ ಮಾನಸವೆಂದು ತಾನಿಂತು ತ್ರಿವಿಧ ಜಪವಿಧಿ ಸಾನುರಾಗದೋಳು ನೀನು 1,000 ಅನಂತ 1 ಸಾರೆ ಅನಂತ ಫಲವು ಅವಕೆ ಅಂತ ಇಲ್ಲಿ ಹೇಳ್ತಾ ಬರ್ತಾರೆ. ಏನಂದ್ರೆ ಯಾವ ನೇಮ ದಶಕದಲ್ಲಿ ಜಪವಿಧಿ ಅನ್ನುವುದು ಒಂದು ನೇಮ. ಹಾಗಾಗಿ ನಿನ್ನೆ ಮತಿ ಬಗ್ಗೆ ಹೇಳಿದ್ರಿಂದ ಈಗ ಜಪದ ಬಗ್ಗೆ ಹೇಳ್ತಾರೆ. ಸಾಮಾನ್ಯ ನೀವೆಲ್ಲ ಕೇಳಿದಂತೆ ಜಪ ಜಪ ಅಂದ್ರೆ ಕೂಡೀಕರಿಸಿದ ಒಂದೇ ಮಾತಂದ್ರೆ ಜಪ ಅಂದ್ರೆ ಏನು ಅಂತ ಅರ್ಥ ಮಾಡ್ಬೇಕಂದ್ರೆ ಯಾವುದನ್ನ ಮಾಡೋದರಿಂದ ನಮ್ಮ ಜನ್ಮ ಪವಿತ್ರ ಆಗ್ತದ ಅದು ಜಪ. ನಮ್ಮ ಯಾವುದರಿಂದ ಪವಿತ್ರ ಆಗ್ತೀವಿ ನಾವು? ನಮ್ಮ ಸ್ವರೂಪ ಸಾಕ್ಷಾತ್ಕಾರದ ಜಪವನ್ನೇ ಮಾಡಬೇಕು ವಿನಃ ಆ ಜಪಗಳು ಅಲ್ಲಿ ಹೇಳಿದ್ದೇ ವಿನಃ ಮೋಕ್ಷ ಮಾರ್ಗದ ಜಪ ಅಲ್ಲ. ಆದರೂ ಕೂಡ ಹೇ ಮರ್ಯಾದೆ ಉಳ್ಳ ಮೈತ್ರಾದೇವಿ ಕೇಳು, 3 ಪ್ರಕಾರ ಜಪ ಅಂತ ಹೇಳ್ತಾರೆ. ಒಂದು ವಾಚಕ, ಉಪಾಸೋ, ಮಾನಸಿಕ. 3 ಪ್ರಕಾರ ಅಂದ್ರೆ ವಾಚಕ ಅಂದ್ರೆ ವಾಣಿಯಿಂದ, ಉಪಾಂಶ ಅಂದ್ರೆ ಅದು ನಾವು ಮೆಲ್ಲಗೆ ನಾವು ಜಪ ಮಾಡೋದು ನೋಡೋದು ನನಗೆ ಕೇಳಬೇಕು ವಿನ ಇನ್ನೊಬ್ಬರಿಗೆ ಕೇಳಬಾರದು. ಇದು ಒಂದು. ಮಾನಸ ಅಂದ್ರೆ ತುಟಿ ಕೂಡ ಅಲುಗಾಡಲಾರದ ಏಕಾಗ್ರತೆಯಿಂದ ಮಾನಸದಲ್ಲಿ ಏನು ವಿಧಿಗಳಾವಲ್ಲ, ವಿಧಿ ಅಂದ್ರೆ ಮಾತ್ರೆಗಳಿಟ್ಟಲ್ಲಿ ಮಾತ್ರೆಗಳ ಪೂರಕವಾಗಿ ಜಪ ಮಾಡಬೇಕು, ಸುಮ್ಮನೆ ಜಪ ಮಾಡೋದಲ್ಲ. ಆದರೂ ಕೂಡ ಇದಕ್ಕೆ ಏನು ಫಲ ಅಂತ ಹೇಳಿದ್ರೆ ಇದು ವಾಣಿಗೆ 1 ಫಲ, ಮತ್ತ ಇದು ಉಪಾಸನೆಗೆ 1000 ಫಲ, ಮಾನಸಿಕ ಜಪಕ್ಕೆ ಅನಂತ ಫಲ ಅಂದ್ರು. ಅನಂತ ನೋಡ್ರಿ, ಇದರಲ್ಲಿ ಎಷ್ಟು ಪ್ರಕಾರ. ಮಾತಿನಿಂದ ವಾಣಿಯಿಂದ 1000 ಜಪ ಮಾಡಿದ್ರು ಒಂದೇ ಫಲ. ನೀನು ನಿಧಾನವಾಗಿ ನಿನಗೆ ಕೇಳುವಂಗ ನೀ ಜಪ ಮಾಡಿದ್ರೆ ಅದಕ್ಕೆ 1000 ಫಲ. ಮಾತಿನಿಂದ ಆಗಿರಬಾರದು, ತುಟಿಯಿಂದ ಆಗಿರಬಾರದು, ಏಕಾಗ್ರತ ಮನಸ್ಸಿನಿಂದ ನೀ ಜಪ ಮಾಡಿದಾದ್ರೆ ಅದಕ್ಕೆ ಸಹಸ್ರ ಫಲ, ಲೆಕ್ಕೆಲ್ಲ ಫಲ, ಅಂದ್ರೆ ಅಗಣಿತ ಫಲ. ಹಾಗಾಗಿ ಇಲ್ಲಿ ಮಹಾತ್ಮರು ಅದ್ರ ಬಗ್ಗೆ ಹೇಳ್ತಾರೆ. ಇದರಿಂಗೆ ಕೇಳ ಬರ್ಪದು ವಾಚಕಕ್ಕೋ ಮಿದಿರಂಗೆ ಕೇಳಬಾರದೇ ತನ್ನ ರದನ ಅಚ್ಚದ ಅಗಳುವಿಗೆ ಮಾಳ್ಪ ಜಪವಿಧಿಯದು ತಾನು ಉಪವಾಸವೆಂದೆನಿಪದು. 2ನೆಯವರಿಗೆ ಕೇಳುವಂಗ ನಾವೇನು ಜಪ ಮಾಡ್ತೀವಲ್ಲ ಅದು ಮಾಡುವುದು ಏನಂತ ಹೇಳ್ತಾರೆ ಇಲ್ಲಿ ಮಹಾತ್ಮರು ಅಂದ್ರೆ ಅದು ವಾಣಿಯ ಜಪ. ಮತ್ ನಿನ್ನ ಬಾಯಿ ನುಡಿತಾ ಇದೆ, ಇನ್ನೊಬ್ರಿಗೆ ಕೇಳ್ತದ ವಾಣಿದು. ಮತ್ತೆ ಪಕ್ಕದಲ್ಲಿ ಇದ್ದವರಿಗೆ ತಾನು ಮಾಡುವ ಜಪದ ನುಡಿ ಕೇಳದೆ ಕೇವಲ ತನ್ನ ತುಟಿಗಳಲ್ಲಿ ಮಾತ್ರ ಅಲಗಾಡುವಂತ ಜಪ ಮಾಡ್ತಿದ್ರೆ ಅದು ಉಪವಾಸವೆಂದು ಹೇಳಲ್ಪಡುವುದು. ಮತ್ತೆ ಎನಿತು ಮಂತ್ರದ ಪದವನ್ನು ಅನಿತು ತನ್ನಯ ಮನದಲ್ಲಿ ಉಚ್ಚರಿಸಲು ಅಂತದು ತಾನೇ
ವನಿತೆ ಕೇಳ್ ಮಾನಸ ಜಪವೆನಿಪದು ಶಾಸ್ತ್ರದ ಅನುಮತವದು ಮುಮುಕ್ಷಿಗೆ ಇದು ಬೇಕಂದ್ರು. ತೆಗೆದ್ರಲ್ಲ ಅವರೇ, ಮೊದಲು ಹೇಳಿದ್ರು, ಅದನ್ನು ತೆಗೆದು ಒಂದು ಉಳಿಸಿದ್ರು. ಇದು ಬೇಕು ನೋಡು ಮುಮುಕ್ಷುಗಳಿಗೆ. ಏನಿತು ಮಂತ್ರದ ಪದವು ಅಂದ್ರು. ಮಂತ್ರ ಎಷ್ಟು ಪದಗಳ ಮಂತ್ರ ಆದಂತ ಅನ್ನಂಗಿಲ್ಲ. ಕೆಲವು ಮಂತ್ರಗಳಲ್ಲಿ ನುಡಿಗಳು ಪದಗಳು ಬಹಳ ಇರ್ತಾವ, ಕೆಲವು ಮಂತ್ರಗಳಲ್ಲಿ ಕಡಿಮೆ ಇರ್ತಾವ. ಓಂ ಗಣೇಶಾಯ ನಮ ಅಂತ ಇರ್ತದ, ಪಂಚಾಕ್ಷರಿ ಮಂತ್ರ ಅದ, ಷಡಾಕ್ಷರಿ ಮಂತ್ರ ಅದ, ಅಷ್ಟಾಕ್ಷರ ಮಂತ್ರ ಅದ. ಇಷ್ಟು ಅಲ್ಲ, ಇನ್ನೂ ಹಲವು ಮಂತ್ರಗಳು ಉಂಟು. ರಾಮ ರಾಮ ಅಂತ ಅದ. ಆ ಎಲ್ಲ ಅವುಗಳನ್ನು ತನ್ನ ಮನಸ್ಸಿನಲ್ಲೇ ಉಚ್ಚಾರ ಮಾಡಲ್ಲ. ನೀ ಮಂತ್ರ ಎಲ್ಲಿ ಉಚ್ಚಾರ ಮಾಡು ಗುರುವೆಂದು? ಮನಸ್ಸಿನ ಒಳಗೆ ವಿಚಾರ ಮಾಡ. ಮನಸ್ಸಿನ ಹೊರಗೆ ಮತ್ತೆ ಮನಸ್ಸಿನ ಹೊರಗೆ ಬರೋದಕ್ಕೂ ಒಳಗಿರೋದಕ್ಕೂ ಬಹಳ ವ್ಯತ್ಯಾಸ ಆಗ್ತದೆ. ಅದು ಆ ರೀತಿ ಮಾಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ಆ ಜಪಕ್ಕೆ ಏನಂತ ಕರೆದರು? ಮಾನಸಿಕ ಜಪವೆಂದು ಹೇಳಿಸಿಕೊಳ್ಳುವುದು. ಇಂಥ ಜಪ ಯಾರಿಗೆ ಬೇಕಾಗದ? ಮೋಕ್ಷದ ಅಪೇಕ್ಷೆ ಯಾವ ಮೋಕ್ಷಳಿಗಾದ ಅವರಿಗೆ ಈ ಜಪ ಬೇಕೇ ಬೇಕಂದ ಬೇಕೇ ಬೇಕು. ಕಾರಣ ಸ್ವಲ್ಪ ಬೇಕೇನಂದ್ರೆ ಅವಶ್ಯವಾಗಿ ಬೇಕಂತಾರೆ, ಕಂಪಲ್ಸರಿ ಬೇಕು. ಹೀಗೆ ಮತ್ತೆ ಗುರು ಮತದಳು ವೇದ ಶಿರದ ರಹಸ್ಯವ ಉರು ಭಕ್ತಿಯಿಂದ ಅಭ್ಯಾಸಪ ಪರಿತಾನೆ ಸ್ವ ಅಧ್ಯಾಯವೆನಿಪದು ಎಂದು ಅರಿದು ನಿರ್ಧರಿಸು ನೀನಿಂದು ಸನ್ನಿಭ ವಕ್ತ್ರೇ. ಚಂದ್ರನಂತ ಮುಖ ಸಾದೃಶ್ಯವುಳ್ಳಂತ ಮೈತ್ರೆ, ನೀನು ಹೇಗೆ ಈ ಮಂತ್ರಗಳಂದ್ರೆ ನಿನ್ನಷ್ಟಕ್ಕೆ ನೀನು ಮಂತ್ರವನ್ನ ಮಾನಸಿಕವಾಗಲಿ ಉಪಾಂಶಕವಾಗಲಿ ವಾಣಿಯಿಂದಾಗಲಿ ಗುರುವಿನ ಅಪ್ಪಣೆ ಮೀರದೆ ಗುರುವಿನ ಅಪ್ಪಣೆ ತಗೊಂಡ ಮಾಡು. ಯಾಕೆ ಅಪ್ಪಣೆ ಬೇಕಂದ್ರೆ ಇದು ಉಪನಿಷತ್ತಿನ ರಹಸ್ಯವನ್ನ ಈ ಮಾನಸಿಕ ಜಪದಲ್ಲಿ ಏನದ? ಗುರು ಏನ್ ಹೇಳ ನಿನಗೆ? ಪಂಚಾಕ್ಷರಿ ಅಥವಾ ಷಡಕ್ಷರಿ ಮಂತ್ರವನ್ನು ಹೇಳಿ ತತ್ವಮಸಿ ಮಹಾವಾಕ್ಯವನ್ನ ಬೋಧಿಸಿ ತನ್ನ ಬಲಗೈಯನ್ನ ಶಿಷ್ಯನ ಹಸ್ತದ ಮೇಲೆ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ತಿರುಗಿ ನೀನು ಹುಟ್ಟಿ ಭವಕ್ಕೆ ಬರಬಾರದು. ಅದಕ್ಕೆ ಈ ಮಂತ್ರದ ರಹಸ್ಯ ಗುಪ್ತ ಗುಂಭವನ್ನ ನೀ ತಿಳ್ಕೊಂಡು ಉದ್ಧಾರ ಆಗಂತ ಹೇಳಿನಿಲ್ಲ ಅವತ್ತು. ಮತ್ತೆ ಅದೇ ಪ್ರಕಾರನೇ ಗುರುವಿನ ಅಪ್ಪಣೆಯ ಮೇರೆಗೆ ಮತ್ತು ಭಕ್ತಿಪೂರ್ವಕವಾಗಿ ಶ್ರವಣ ಮಾಡೋದು. ಭಕ್ತಿಪೂರ್ವಕವಾಗಿ ಶ್ರವಣ ಮಾಡಕ ಯಾಕೆ ಗುಪ್ತವಾಗಿಟ್ಟದಂದ್ರೆ, ನೀನು ಜಪ ಮಾಡೋದಕ್ಕ ವಾಣಿ ಬೇಕು, ತುಟಿ ಬೇಕು. ಶ್ರವಣ ಮಾಡೋದಕ್ಕ ತುಟಿ ಬೇಕಾಗಿಲ್ಲ, ಬಾಯಿ ಬೇಕಾಗಿಲ್ಲ, ಮನಸ್ಸು ಬೇಕಾಗಿಲ್ಲ. ಹೌದು, ಇವು ಎರಡು ಹೊರಗಿನವು, ಇದು ಮೂರನೇದು ಒಳಗಿಂದು. ಅದಕ್ಕೆ ಯಾವ ಸಂಧಿಯಲ್ಲಿ ನೋಡಿದ್ರು ಕೂಡ ಸಂಧಿಲ್ಲದಂಗೆ ಯಜ್ಞವಲ್ಕ ಮಹರ್ಷಿಗಳು ಪದೇ ಪದೇ ನಿನ್ನೊಳಗ ನೀನು ನೋಡು, ನಿನ್ನೊಳಗ ನೀನು ನೋಡು ಅಂತ ಒಳಗೆ ಯಾಕೆ ಕಳಿಸ್ತಾರಂದ್ರೆ, ಅದು ಸಮುದ್ರದ ಆಳದಲ್ಲಿ ಮುತ್ತು ರತ್ನ ಇದ್ದಂಗ. ಮೇಲೆ ಮೇಲೆ ಏನಾವ್ರಿ ಅಂದ್ರೆ, ಹಳ್ಳ ಕೊಳ್ಳದಲ್ಲಿ ಏನುಂಟು ಅಂತ ಬರೆದಾರ. ಹಳ್ಳ ಕೊಳ್ಳದಲ್ಲಿ ಏನುಂಟು? ಕಪ್ಪೆ ಮೀನುಗಳುಂಟು, ಕಪ್ಪೆ ಚಿಪ್ಪುಗಳುಂಟು. ಮತ್ತೆ ನದಿ ದಡಕ್ಕೆ ಹೋದ್ರೆ ಕಪ್ಪೆ ಚಿಪ್ಪು ಉಂಟು,
ಸಮುದ್ರದ ಆಳ ಬಾಯಿದರೆ ಅಲ್ಲೇನುಂಟು ಮುತ್ತು ರತ್ನಗಳೇ ಉಂಟು ಅಂತ ಶರಣರು ಹೇಳಿಲ್ಲ. ಆದ್ರೆ ಸಮುದ್ರ ಹಳ್ಳ ಇದ್ದಂಗೆ ಇಷ್ಟೇ ಮೇಲೆ ಅದೇನು ಆಳ ಅದು. ನದಿ ಆಳ ಇದ್ದಷ್ಟು ಅಷ್ಟೇ ಅದನ್ನು ಸಮುದ್ರದ್ದು ಬಹಳ ಆಳ. ಆ ಆಳಕ್ಕೆ ಹೋಗಿ ನೋಡು, ನಿನಗೆ ಇಲ್ಲಿವರೆಗೂ ತೋರಿದ ಕಪ್ಪೆ ಚಿಪ್ಪು ಕಾಣಂಗಿಲ್ಲ, ಆಮೇಲೆ ಕಪ್ಪೆ ಮೀನುಗಳು ಕಾಣಂಗಿಲ್ಲ, ಬರೀ ಮುತ್ತು ರತ್ನ ಕಾಣ್ತಾವ, ವಜ್ರ ಕಾಣ್ತಾವ. ಮತ್ತೆ ಸಾಮಾನ್ಯ ಇದು ವಜ್ರನೇ ಆಳವಾಗಿ ಹೋದಾಗ ಸಿಗ್ತದಂದ್ರೆ ನಿನ್ನದೆಂಬುದು ಜ್ಞಾನ ರತ್ನ ನೋಡ. ಅಂತ ಜ್ಞಾನದ ರತ್ನ, ಯಾಕಂದ್ರೆ ಇವೆಲ್ಲ ರತ್ನಗಳು ಸಮುದ್ರ ಆಳದಲ್ಲಿ ಇದ್ರೂ ಕೂಡ ಇವಕ್ಕೆ ಬೆಲೆ ಆವ. ಎಷ್ಟೇ ಲಕ್ಷ, ಇಷ್ಟು ಕೋಟಿ ಅಂತ ಬೆಲೆ ಇರ್ಬೋದು. ಆದ್ರೆ ನಿನ್ನ ಸ್ವರೂಪಕ್ಕೆ, ಜ್ಞಾನಕ್ಕೆ, ಜ್ಞಾನದ ಆನಂದಕ್ಕೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಬರ್ತದೇನು? ಅದಕ್ಕೆ ಇದು ಬೆಲೆ ಇಲ್ಲದ ರತ್ನ, ಬೆಲೆ ಕಟ್ಟಲಾಗದ ರತ್ನ, ಮತ್ತೆ ಯಾರು ಮುಟ್ಟಲಾರದ ರತ್ನ, ಮತ್ತೆ ಇದು ಕಣ್ಣಿಗೆ ಕಾಣಲಾರದ ರತ್ನ. ಯಾರಿಗೆ ಕಾಣ್ತದ ಅಂದ್ರೆ ಮುಮುಕ್ಷುಗಳು ಒಳಗೋದ್ರೆ ಅದು ಹೆಂಗೋಕು ಗುರು ಮತ ಬಿಡಿದು ಯಾರು ಹೋಗ್ತಾರೆ ಅವ್ರಿಗೆ ಸಿಗ್ತದಂತ. ಹಾಗಾಗಿ ಇಲ್ಲಿ ಗುರು ಮತದೊಳು ವೇದ ಶಿರದ ರಹಸ್ಯವಂದ್ರು. ವೇದದ ಶಿರ ಅಂದ ನೋಡ್ರಿ, ಶಿರದ ಬಗ್ಗೆ ಮೊನ್ನೆ ಹೇಳಿ. ವೇದದ ಶಿರೋಭಾಗದಲ್ಲಿ ಏನದ, ಅಲ್ಲಿ ಹೇದು ಅಲ್ಲೇನದ ಜ್ಞಾನ ಅದ. ಅಲ್ಲಿಯ ಜ್ಞಾನ ಏನದ, ಅದು ನಿನ್ನ ಜನ್ಮ ಜನ್ಮಾಂತರದ ಅಜ್ಞಾನವನ್ನು ನಷ್ಟ ಮಾಡುವಂತ ತಾಕತ್ತಲ್ಲಿ ಅದ, ಅಲ್ಲೇ ಅದ. ಕಟ್ಟಿಗೆನ ಅವ ಬೆಂಕಿ ಇದ್ರೆ ಎಲ್ಲ ಸುಡ್ತಾವ, ಬೆಂಕಿ ಅಂತ ಹೇಳಕ್ ಬರಂಗಿಲ್ಲ. ಭಾಳ ಸಲ ಹೇಳಿನಿ, ಮತ್ತೊಮ್ಮೆ ಹೇಳದ. ಈಗೆಲ್ಲ ಗೊತ್ತು, ಎಲ್ಲರಿಗೂ ಅನುಭವ ಅದ. ಇಸ್ತ್ರಿ ಪಿಟಿಗೆ ಅದ, ತಗೊಂಡು ಬಟ್ಟೆ ಇಸ್ತ್ರಿ ಮಾಡ್ತೀವಿಲ್ಲ, ಅದ್ರ ಬೆಂಕಿ ಅದಲ್ಲ. ಮತ್ತು ಮೊದಲು ಇವರು ಮಡಿವಾಳರು ಇಸ್ತ್ರಿ ಪಿಟಿಗೆಯಲ್ಲಿ ಇಡ್ಲಿ ಕಾಸಿ ಕಿಚ್ಚು ಮಾಡಿ ಆಮೇಲೆ ಇಸ್ತ್ರಿ ತೆಗ್ತಾರೆ, ಬಟ್ಟೆ ಸುಡ್ತಾವನ. ಅದಕ್ಕೆ ಆ ಬೆಂಕಿ ಆದ, ಅದ್ರಾಗ ಕಟ್ಟಿಗೆನ ಸುಡಂಗಿಲ್ಲ, ಬಟ್ಟೆನೂ ಸುಡಂಗಿಲ್ಲ, ಬೆಂಕಿ ಆದ. ಮತ್ತು ಹೊರಗ ಕಟ್ಟಿಗೆ ಹಾಕಿದ್ರೆ ಸುಟ್ಟು ಹೋಗುತ್ತಿಲ್ಲ. ಹಂಗೆ ಇವೆರಡು ಏನವ ಅಂದ್ರೆ ಅಜ್ಞಾನವನ್ನ ಸುಡ್ತಾವ. ಹೆಂಗಂದ್ರೆ ಬಟ್ಟೆ ಸುಟ್ಟಂಗ ಅಷ್ಟೆ. ಬಟ್ಟೆ ಸ್ವಲ್ಪ ಬೆಚ್ಚಗಾತಾವ, ಸುಟ್ಟೋತವೆ. ನಾವು ಅದೇ ಬೆಂಕಿಗೆ ಹಾಕು. ಆ ಕಾರಣದಿಂದ ವೇದದ ಶಿರೋಭಾಗದಲ್ಲಿ ಏನದ, ಎಷ್ಟೇ ಜನ್ಮ 10-20 ವರ್ಷದ ಹೊಸದಾಗಲಿ ಹಳೆದಾಗಲಿ ಕಟ್ಟಿಗೆಯನ್ನು ಸುಡುವಂತ ಸಾಮರ್ಥ್ಯ ಅಗ್ನಿಗಾದ ನೋಡ್ರಿ. ಹಳೆ ಕಟ್ಟಿಗಾದ ಸುಡ್ತದ, ಹೊಸ ಕಟ್ಟಿಗಾದ ಸುಟ್ಟಾಗ್ತದ. ಅದಕ್ಕೆ ಇದು ಜ್ಞಾನಾಗ್ನಿ. ವೇದದ ಶಿರೋಭಾಗದಲ್ಲಿರುವಂತ ಜ್ಞಾನಾಗ್ನಿ ನಿನ್ನ ಅಜ್ಞಾನವನ್ನ ಸುಟ್ಟು ಹಾಕ್ತದ. ಆ ಕಾರಣ ಭಕ್ತಿ ಪೂರ್ವಕದಿಂದ ಶ್ರವಣ ಮಾಡಂದ್ರು. ಭಕ್ತಿ 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 ಅಂದ್ರೆ ಏನ್ರಿ? ಭಾಳ ಸಲ ವಿಚಾರ ಮಾಡೋದೇನದ, ಅವು ಭಗವಂತನ ವಾಕ್ಯ, ಸಾಕ್ಷಾತ್ ಭರ್ಗೋ ನರಾಕೃತಿ, ಆ ಪರಮಾತ್ಮನೇ ನರನ ವೇಷವನ್ನು ಧರಿಸಿ ಈ ಜಗತ್ತಲ್ಲಿ ಅವತರಿಸಿ ಅಜ್ಞಾನಿಗಳ ದುಃಖವನ್ನು ನಿವೃತ್ತಿ ಮಾಡಲಿಕ್ಕೆ ಬಂದಂತ ಭಗವಂತನೇ ಅನ್ನುವಂಥ ಭಾವದಿಂದ ಅಲ್ಲಿ ಭಕ್ತಿ ಮತ್ತು ವಿನಯ ಅಂದ್ರು. ಎರಡನ್ನೇ ಇಟ್ಕೊಂಡು ನಂಬು. ಎಲ್ಲಿ ನಂಬಿಕೆ ಅದ ಅಲ್ಲಿ ಭಕ್ತಿ ಇರ್ತದ. ಭಕ್ತಿ ಇಲ್ಲದ ನಂಬಿಕೆ ಗಂಟಿಲ್ಲದ ಒಲಿಗೆ ಅಂದ್ರಲ್ಲ. ನಂಬಿಕೆ ಆದ್ರೆ ಗುರುವಾಕ್ಯದಲ್ಲಿ ಭಕ್ತಿ, ಭಕ್ತಿ ಇಲ್ಲದ ನಂಬಿಕೆ ಗಂಟಿಲ್ಲದ ಹೊಲಿಗೆ.
ಗಂಟಿಲ್ಲದ ಹೊಲಿಗೆ ಸಾರ್ಥಕ ಅದೇನು? ನಿಷ್ಪ್ರಯೋಜನ. ಅದರಂತೆ ಭಕ್ತಿ ಇಲ್ಲದ ಶ್ರವಣ ನಿಷ್ಪ್ರಯೋಜನ ಆಗ್ತದೆ. ಅದಕ್ಕೆ ಈ ಶ್ರವಣಕ್ಕೆ ಏನ್ರಿ ಗಂಟು ಅಂದ್ರೆ ವಿಶ್ವಾಸ, ನಂಬಿಕೆನೇ ಗಂಟು. ಶ್ರದ್ಧಾವಾನ್ ಲಭತೆ ಜ್ಞಾನ. ಹಾಗಾಗಿ ಯಥಾರ್ಥವಾಗಿ ನೀನು ಏನು ಮಾಡೋ, ಗುರು ಹೇಳಿದ ಲಕ್ಷ್ಯಾರ್ಥವನ್ನ ನಿಶ್ಚಯ ಮಾಡತಕ್ಕದ್ದೇ. ಮೊದಲೇ ಹೇಳಿನಿ, ಜಪ ಅಂದ್ರೆ ಜನ್ಮವನ್ನ ಪವಿತ್ರ ಮಾಡಬೇಕು, ನಮ್ಮ ಜನನ ಮರಣವನ್ನ ನಷ್ಟ ಮಾಡಬೇಕು, ನಮ್ಮನ್ನ ಮುಕ್ತರ ಮಾಡಬೇಕು. ಆ ಕಾರಣ ಇದಕ್ಕೆ ಏನಂತ ಕರೆದ್ರು? ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತ ಇದಕ್ಕೆ ಹೆಸರು. ಮತ್ತೆ ನಿಯತದೆ ಗಾಯತ್ರಿಯನ್ನು, ಸಪ್ತಾವೃತಿಯನ್ನು, ನಿಯತದೆ ಪ್ರಣವ ಜಪವೇ ನಿಯತದ ಕಾಲತ್ರಯದಳು ಜಪಿಸಲು ಅದೇ ಪ್ರಿಯತಮೆ ಸ್ವ ಅಧ್ಯಾಯವೆನಿಪದು. ಮತ್ತೆ ಮುಂದ ಏನ್ ಹೇಳ್ತಾರ ಮಹಾತ್ಮರಂದ್ರೆ, ನಾವು ಗುರುನಾಥ ಹೇಳಿದಂತ ಓಂಕಾರವನ್ನು ಹೇಳಲ್ಲ. ಅದು ಯಾವ ಸಂಕೇತ? ಬ್ರಹ್ಮ ಸಂಕೇತ, ಅದು ಆತ್ಮ ಸಂಕೇತ. ಅದನ್ನ ಹೇಗೆ ಮಾಡು ಅಂದ್ರೆ, ಅದು ಸ್ವಯಂ ಪ್ರಕಾಶ ಅಂತ ತಿಳ್ಕೊಂಡು ಮಾಡಬೇಕು ನೀವು. ಸ್ವಾಧ್ಯಾಯ ಅದು ಬ್ರಹ್ಮ ಸ್ವಯಂ ಪ್ರಕಾಶ ಇದೆ, ದೇವರು ಸ್ವಯಂ ಪ್ರಕಾಶ ಇದೆ. ಹಾಗಾಗಿ ಇಲ್ಲಿ ಶ್ರೇಷ್ಠವಾಗಿಯೂ ಮತ್ತು ಸರ್ವ ಪಾಪಗಳನ್ನು ನಾಶ ಮಾಡುವಂತ ಶಕ್ತಿ ಕೂಡ ಅದರಲ್ಲಿದೆ. ಹೀಗೆ ಆ ಯಾವ ವಸ್ತು ಆದ ಆ ವಸ್ತು ರೂಪನಾದ ದೇವನನ್ನು ನಾವು ಚಿಂತಿಸುತ್ತೇವೆ, ಅದಲ್ಲ ಬ್ರಹ್ಮ. ಹಾಗಾಗಿ ಈ ಮಂತ್ರದ ಅರ್ಥ ಏನು ಅಂದ್ರೆ, ಭೂಮ್ ಭುವ ಸ್ವ ಮಹಾ ಜನಂ ತಪಂ ಸತ್ಯಂ ಅಂತ ಏನು ಹೇಳ್ಕೊಂತ ಬಂದಾರ. ಇವು ಸಪ್ತಾವೃತಿಯನ್ನು ಅಕಾರ ಉಕಾರ ಮಕಾರಗಳಿಂದ ಕೂಡಿದ್ದೇ ಓಂಕಾರ. ಇದು ಸರ್ವ ಪ್ರಾಣಿಗಳಲ್ಲಿ ಶ್ವಾಸ ಉಚ್ಛ್ವಾಸನೆ ರೂಪದಲ್ಲಿ ಅನಾಯಾಸವಾಗಿ ಅದು ಗೊತ್ತು ಇಲ್ಲದಂಗೆ ಉಚ್ಚರಿಸುವ ಹಂಸನಾಡಿಯಿಂದ ಅಜಪ ಎಂಬ ಹೆಸರಿನಿಂದ ಈ ಒಂದು ಮಂತ್ರವನ್ನ ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಇವುಗಳ ಚಿಂತನೆಯನ್ನು ಮಾಡುತ್ತಿರದೆ ಸ್ವಾಧ್ಯಾಯ ಅಂದ್ರೆ. ಕುಂತು ಎಲ್ಲೇನು ಮಾಡೋದಲ್ಲ, ಚಿಂತನೆ ಮಾಡೋದು. ಎಲ್ಲೋದ್ರೂ ಅದೇ ಚಿಂತನೆ ಮಾಡೋದು. ಹೀಗೆ ಹಲವು ರೀತಿಯಿಂದ ವಿಚಾರ ಮಾಡಿ ನೋಡಿದ್ರು ಕೂಡ ಇಲ್ಲಿ ಮಹಾತ್ಮರು ಏನು ಹೇಳ್ತಾರಂದ್ರೆ, ಇಲ್ಲಿ ಯಾವ ಜಪವನ್ನು ಮಾಡುವಾಗ ನಮ್ಮ ಇಷ್ಟ ದೇವತೆಯ ನಾಮವನ್ನ ಸದಾ ಜಪಿಸಬೇಕಂದ್ರೆ ಸ್ಮರಣೆ ಮಾಡ್ಬೇಕಂತ. ಇದು ಸದಾ ಅಂದ್ರೆ ನೋಡ್ರಿ, ಸದಾ ಅಂದ್ರೆ ಯಾವಾಗಲೂ ಅಂತ. ಇದಕ್ಕೆ ಮೊದಲು ವಿಧಾನ ಹೇಳ್ತಾರ. ಹೆಂಗಂದ್ರೆ, ಇವು ಮೂರು ಪ್ರಕಾರ ಜಪಗಳಲ್ಲಿ ಮಾನಸಿಕ ಜಪ ಅನ್ನೋದು ಬಹಳ ಮುಖ್ಯ ಅಂದಲ್ಲ ಮಂತ್ರ. ಅಲ್ಲಿ ಅದು ಏನು ಮಾಡ್ತದ್ರಿ ಅಂದ್ರೆ, ಆ ಮಂತ್ರ ಶಾಸ್ತ್ರ ಸಮ್ಮತವಾಗಿ ಮುಮುಕ್ಷುಗಳ ಉದ್ಧಾರಕ್ಕಾಗಿ ಜಪವನ್ನ ಪ್ರಾರಂಭ ಮಾಡಿದರೆ ಅಜ್ಞಾನಿಗಳಿಗೆ ಜಂಪ್ ಬರ್ತದೆ. ಅಜ್ಞಾನಿಗಳಿಗೆ, ಜ್ಞಾನಿಗಳು ಕೂಡ ಇದು ಅದೇನು ತೂಕಡಿಗೆ ಬಂದಂಗೆ ಆಗ್ತದ. ಆದರೂ ಕೂಡ ಬಲವಂತವಾಗಿ ಆ ತೂಕಡಿಗೆ ಲಕ್ಷಣ ಏನದ, ನಿದ್ರೆ ಬರ್ತಂತ ಅರ್ಥ ಆಯ್ತಲ್ಲ. ಆ ನಿದ್ರೆಯನ್ನ ತಂದು ಕೊಡುವ ತೂಕಡಿಕೆಗೆ ಅವಕಾಶವನ್ನು ಮಾಡಿಕೊಡುವ.
ಅದು ಏಟು ಬರ್ತದ ಅಂದರೆ ಮತ್ತೆ ನೀನು ಎಚ್ಚರಾಗದೆ. ಯಾಕಂದರೆ ನಮ್ಮನ್ನು ಉದ್ಧಾರ ಮಾಡುವಂಥ ಜಪವನ್ನೇ ನಾವು ಜಪಿಸಬೇಕು ವಿನ ಮತ್ತೊಬ್ಬರ ಉದ್ಧಾರಕ್ಕಾಗಲ್ಲ. ಯಾಕಂದರೆ ಓಂಕಾರ ಸ್ವರೂಪವಾದ ಗುರುವಿನ ಮಹಾಮಂತ್ರವನ್ನೇ ನೀವು ಜಪಿಸಬೇಕು ಅಂತ ಯಾಕೆ ಹೇಳ್ತಾರಂದ್ರೆ, ಯಾವುದಕ್ಕೆ ನಿಜವಾದ ಮಂತ್ರ, ಸಪ್ತಕೋಟಿ ಎಷ್ಟೋ ಮಂತ್ರಗಳು ಅಂತ ಬರೆದಾರೆ. ಎಲ್ಲದರಲ್ಲಿ ಶ್ರೇಷ್ಠವಾದ ಮಂತ್ರ ಯಾವುದು ಅಂತ ವಿಚಾರ ಮಾಡಿದ್ರೆ ಮರಣಾತ್ರಾಯತೆ ಇತಿ ಮಂತ್ರ ಅಂತ ಶ್ರುತಿಗಳು ಹೇಳಿ ಕಡೆಕಾಯ್ಬಿಟ್ರು. ಅಂದ್ರೆ ಯಾವುದು ನಮ್ಮನ್ನ ಮರಣದಿಂದ, ಮೃತ್ಯುವಿನಿಂದ, ಮರಣದಿಂದ, ಸಾವಿನಿಂದ ಯಾವ ಮಂತ್ರ ನಮ್ಮನ್ನು ದಾಟಿಸ್ತದೋ ಅದು ಮಂತ್ರ. ಅರ್ಥ ಆಯ್ತಲ್ಲಿ? ನದಿಯನ್ನ ಯಾವುದು ದಾಟಿಸ್ತದ ಅಂದ್ರೆ ಅದಕ್ಕೆ ನಾವೇನಂತೀವಿ, ನದಿಯನ್ನ ದಾಟಿಸೋದಕ್ಕೆ ಅಂಬಿಗ ಹಾಕುವಂತ ಹರಿಗೋಲ್ ಅಂತೀವಿ. ಸಮುದ್ರವನ್ನ ದಾಟಿಸೋದಕ್ಕೆ ಹಡಗಂತೀವಿ. ಮತ್ತು ಇಲ್ಲಿ ಈ ಮಂತ್ರದ ಅವಶ್ಯಕತೆ ನಿನಗೆ ಯಾಕೆ ಬೇಕಾಗ್ಯದಂದ್ರೆ, ಭವ ಸಾಗರ ಯಾವುದು ನಮ್ಮ ಭವಸಾಗರವನ್ನು ದಾಟಿಸುವುದು ಅದು, ಅದಕ್ಕೆ ಮಂತ್ರ ಅಂತ ಕರಿಬೇಕು. ಭವದಲ್ಲಿ ಮುಳುಸುವ ಮಂತ್ರ ಅಲ್ಲ, ಅವು ಬೇರೆ, ಅವು ಬಹಳ ಅವ. ಭವವನ್ನು ದಾಟಿಸಬೇಕು. ಹಡಗದಾಗ ಯಾಕೆ ಓದ್ತಿದ್ ನೀನು? ದಾಟಿಸೋದ ಗ್ಯಾರಂಟಿ ಅಂತ ಗೊತ್ತದ, ಅದಕ್ಕೆ ಹಡಗಿನಾಗ ಕುಂದಿರ್ತೀವಿ. ಹರಗೋಲಾಗ ಯಾಕೆ ಕುಂದಿರ್ತೀವಿ? ನದಿಯನ್ನು ದಾಟಿಸುವಂತ ಉಪಾಯ ಇದೆ ಅಂತ ತಿಳ್ಕೊಂಡು ಅದ್ರ ಕೊಡ್ತೀವಿ. ಗುರುವಿನಲ್ಲಿ ಮಂತ್ರ ಉಪದೇಶಕ್ಕಾಗಿ ಯಾಕೆ ಬಂದಿದ್ದಿ? ಬಂದದ್ದು ಯಾಕೆ? ತಿಳ್ಕೊಂಡ ಬಾರಂತ. ಅದಕ್ಕೆ ಮೊದಲು ವಿಚಾರ ಮಾಡಿ ಬಾ ಗುರುವಿನಲ್ಲಿ ಬರಬೇಕಾದ್ರೆ. ಇವು ಭವಸಾಗರವನ್ನು ದಾಟಿಸ್ತದ ಗುರುವಿನ ಮಂತ್ರ ಅಂತಕ್ಕಂಥದ್ದು ವಿಶ್ವಾಸ ಇದ್ರೆ ಬಾ ನೀನು. ಹೀಗೆ ಅದು ಹೇಗಿರಬೇಕಂದ್ರೆ, ಇನ್ನೊಂದು ಕಡೆ ಮರಣಾತ್ರಾಯತೆ ಇತಿ ಮಂತ್ರ ಅಂದ್ರು ಒಂದು. ಇನ್ನೊಂದು ಅದು ಹೇಗಿರಬೇಕು ಅಂದ್ರೆ ಗುಪ್ತ ಭಾಷಣಂ ಮಂತ್ರ ಅಂದ. ಗುಪ್ತ ಅಂದ್ರೆ ಏಕಾಂತದಲ್ಲಿ, ಸದ್ಗುರುಗಳು ಏಕಾಂತದಲ್ಲಿ ಹೇಳುವ ಮಾತುಗಳಿಗೂ ಕೂಡ ಮಂತ್ರ ಅಂತಾರೆ. ಈಗ ಏಕಾಂತದಲ್ಲಿ ನಡೆದಲ್ಲ, ಈಗ ಇಲ್ಲಿ ಅನೇಕ ಏನು ಅವಕಾಶ ಇಲ್ಲ, ಬರೇ ಏಕಾಂತ. ಧಾರಾಕಾರವಾಗಿ ಗುರು ಬೋಧ ಮಾಡ್ತಿರ್ಬೇಕು, ನೇರವಾಗಿ ನಮ್ಮ ಕರ್ಣದಲ್ಲಿ ಅವು ಹರಿತಾ ಇರಬೇಕು. ಇದಕ್ಕೆ ಗುಪ್ತ ಭಾಷಣ ಅಂತಾರೆ. ಹಾಗಾಗಿ ಪರಮಾತ್ಮನೇ ಎಲ್ಲಿ ಅಂದ್ರೆ ನಾದದಲ್ಲಿ ಪರಮಾತ್ಮ ಅಂತ ತಿಳ್ಕೊ. ಅದಕ್ಕೆ ನಾದ ಬ್ರಹ್ಮ ಅಂದ್ರಲ್ಲ, ಇಲ್ಲಂತಲ್ಲ. ಆದರೂ ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ನಾವು ತಿಳಿಬೇಕು ಅಂತ ಇಲ್ಲಿ ಮಹಾತ್ಮ ಬರೆದಾರೆ. ಕಾರಣ ಏನಂದ್ರೆ, ಇಲ್ಲಿ ಬಹಳಷ್ಟು ಸಾಧನೆಗಳು ಮೋಕ್ಷಕ್ಕೆ ಬೇಕು ಅಂತ ಹೇಳಿದ್ರು ಕೂಡ ಸಾಗರವನ್ನು ದಾಟಲಿಕ್ಕೆ ದೋಣಿನೇ ಬೇಕು. ಇದನ್ನ ನಿಶ್ಚಯ ಮಾಡಂತಾರ. ಆದರೂ ಕೂಡ ಸಾಕಷ್ಟು ಮಂತ್ರಗಳು ಬೇಕಂದ್ರೂ ಕೂಡ ಅಂತ್ಯದಲ್ಲಿ ನಿನ್ನ ಮರಣಾತ್ ತ್ರಾಯತೆ ಇತಿ ಮಂತ್ರ, ನಿನ್ನ ಭವ ಸಾಗರವನ್ನ ದಾಟಿಸಿದ್ರೆ ಮಾತ್ರ ಅದಕ್ಕೆ ಮಂತ್ರ ಅಂತ ಕರಿಬೇಕಂತಾರ. ಹಾಗಾಗಿ ಇದು ಹೇಗಿದೆ ಅಂದ್ರೆ, ಪ್ರಪಂಚ ಬಹಳ ದೊಡ್ಡದ, ಸಣ್ಣದಲ್ಲ ಪ್ರಪಂಚ. ಮತ್ತೆ ಹೇಗೆ ಮಾಡುವುದು? ಈ ಪ್ರಪಂಚ ಸಣ್ಣದಲ್ಲೋ ಮರೆಯ, ಬಹಳ ದೊಡ್ಡದದ. ಹೆಂಗ್ ಮಾಡಬೇಕು, ಹೇಗೆ ಮಾಡಬೇಕು ಸಾಕಾಗಿ ಹೋಗಿದಂತ ನಾವು ಕೆಲವು ಸಲ ಯೋಚನೆ ಮಾಡ್ತೀವಿ. ಆದರೆ ಹೇಗೆ ದಾಟಬೇಕು ಅಂತ ವಿಚಾರ ಮಾಡ್ತಲ್ಲ, ಆ ದಾಟಬೇಕಂತ ನಿನಗೆ ನಿಶ್ಚಯ ಆಗಿದ್ರೆ
ಏನಿಲ್ಲ, ಹೋಗು ಅರಗುಲ್ಲ ಕುಂದ್ರು ಅಷ್ಟೇ ಕೆಲಸ, ಹೋಗು ಅಡಿಗಿನ ಕುಂದ್ರು ಅಷ್ಟೇ ಕೆಲಸ. ನೀನು ಹುಟ್ಟಾಕದ ಬೇಕಾಗಿಲ್ಲ, ನೀ ಏನು ಮಾಡಬೇಕಲ್ಲ, ಕೂಡೋತನ ಕೆಲಸ. ಕುಂತ ಮೇಲೆ ಅದೇ ಕರ್ಕೊಂಡು ಹೋಗುತ್ತಲ್ಲ. ಅದಕ್ಕೆ ಈ ಭವಸಾಗರ ದೊಡ್ಡದು ಪ್ರಪಂಚ ಅದ, ಈ ದುಃಖಮಯ ಅದ, ಇದನ್ನ ಹೇಗೆ ದಾಟಬೇಕು ಅಂತ ನೀ ಯೋಚನೆ ಮಾಡಿ ಅಲ್ಲೇ ಕೊಂದು ಸತ್ತು ಹೋಗ್ತಿದ್ದಿ. ನೀನು ಮಾಡು ಅಂದ್ರೆ ಅಂಥ ಸದ್ಗುರುವಿನ ಮಹಾ ಮಂತ್ರದಲ್ಲಿ ಬಂದು ಕುಂದ್ರು ಅದು ತಾನೇ ದಾಟಿಸ್ತ ಏನಾಗಾರ. ಹೌದು, ಅಂದ್ರೆ ಎಷ್ಟು ಸರಳ ಅದ ತಿಳಿದವ್ರಿಗೆ. ಹೋಗಿ ಕೂಡೋದಷ್ಟೇ. ಏನು ಹಡಗನ್ನು ನಾವು ಖರೀದಿ ಮಾಡಿಲ್ಲ, ಅರಗೋಲು ನಾವು ಮಾಡಿಲ್ಲ, ಖರೀದಿ ಮಾಡಿಲ್ಲ. ಸುಮ್ಮನೆ ಹೋಗೋದು ಕೂಡೋದು. ಅಲ್ಲಿ ಆದ್ರೂ ಕೂಡ ಇಲ್ಲಿಂದ ಅಲ್ಲಿಗೆ ನದಿ ದಾಟಬೇಕಾದ್ರೆ 10 ರೂಪಾಯಿ ಕೊಡ್ಬೇಕಾಗ್ತದ, ಹರಗೋಲು ದಾಟಬೇಕಾದ್ರೆ ಕೊಡಬೇಕು, ಹಡಗ ದಾಟಬೇಕಾದ್ರೆ 1000 ರೂಪಾಯಿ ಕಟ್ಟಬೇಕು. ಆದರೆ ಗುರುವಿನ ಮಂತ್ರೋಪದೇಶ ಪಡಲಿಕ್ಕೆ ಏನು ಕಟ್ಟದೇ ಬೇಕಾಗಿಲ್ಲ. ಶರಣೆಂಬುದಲ್ಲದೆ ಪೆರತೆ ಏನುಂಟು ಮೈತಾದೇವಿ ಹೇಳಿದರು. ಇಷ್ಟು ಸರಳ ಇದ್ದಿದ್ದು ನಾವು ಮಾಡೋಕ್ಕಾಗವಲ್ತು. ಬೇರೆ ಬೇರೆ ದುಸ್ತರವಾಗಿರ್ತಕ್ಕಂಥ ಎಷ್ಟೋ ಕಾರ್ಯಗಳನ್ನು ಮಾಡ್ಲಿಕ್ಕೆ ಓಡಾಡ್ತಿಲ್ಲ. ಅವು ಸರಳ ಆಗೋದಿಲ್ಲ. ಕಾರಣ ಏನಂದ್ರೆ ಅದಕ್ಕೆಲ್ಲ ಪಾಪದ ಬಲ ಅಂತ ಅರ್ಥ ಮಾಡಬೇಕು. ಮುಮುಕ್ಷುಗಳಲ್ಲ ಅವರಂತ, ಶಾಸ್ತ್ರಕ್ಕಿತ್ತೆ ಆಗ್ತಾವ. ಹೀಗೆ ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರೆ ಅಂದ್ರೆ, ಡಂಗೂರ ಸಾರ್ತಾರ ನೋಡು, ಪ್ರಪಂಚ ದೊಡ್ಡದಾದ ವಿಶಾಲ ಅದ, ಯಾವಾಗ ದಾಡ್ತೀವಿ ಅಂತ ವಿಚಾರ ಮಾಡಿ ಹೆದರಕ್ ಹೋಗ್ಬೇಡಪ್ಪ. ನೀನು ಕನಸಿನಲ್ಲಿ ಗಡಬಡಿಸಿದಂತೆ ನೀನು ದುಃಖಕ್ಕೊಳಗಾಗಿದ್ದಿ. ಕನಸು ಮಿಥ್ಯ ಹೌದಲ್ಲ. ಕನಸಿನಲ್ಲೇ ಕಂಡಂತ ಎಲ್ಲವನ್ನ ನೀನು ಕಂಡು ದುಃಖಕ್ಕೊಳಗಾಗಿದ್ದಿ. ಆ ದುಃಖ ಯಾರು ಬಂದು ಕಳೆದ್ರು ನನಗೆ? ಯಾರು ಕಳೆದಲ್ಲ. ನಿನ್ನ ಎಚ್ಚರಿಕೆಯಿಂದ ನಿನ್ನ ದುಃಖ ಹೋದು. ಹೌದಲ್ಲ? ಯಾರನ್ನ ಕಳೆದ್ರ? ಅದ್ರಂಗ ಈ ಪ್ರಪಂಚ ಭವಸಾಗರ ಅನ್ನೋ ದೊಡ್ಡದಾದಿದ್ದು, ಲಿಮಿಟ್ ಇಲ್ಲ. ಇಷ್ಟೇ ಅಳತಿ ಇಷ್ಟೇ ಊರಂತಿಲ್ಲ. ಅಷ್ಟು ಭವಸಾಗರಗಳಲ್ಲಿ ನಾನು ಹೆಂಗ ದಾಟಬೇಕು ಅಂತ ವಿಚಾರ ಮಾಡ್ತದಲ್ಲ, ಅದನ್ನ ಹೇಗೆ ಅಂದ್ರೆ ನೀನು ವಿಚಾರ ಮಾಡಿದ್ರೆ ಮುಗಿದೋಯ್ತಲ್ಲ, ನೀನು ದಾಟಿದಂಗ. ಅದು ದಾಟೋದಕ್ಕೆ ಇದೊಂದೇ ಪ್ರಯತ್ನ. ಇದನ್ನ ಹೇಳಬೇಕು ಮಹಾತ್ಮರು. ಹಾಗಾಗಿ ಇದು ವಿಚಾರ ಮಾಡಿದರೆ ಸತ್ಯವಾಗಿ ನಮಗೆ ಯಾರಿಗೂ ಪ್ರಪಂಚನೇ ಇಲ್ಲ. ವಿಚಾರ ಮಾಡಿದರೆ ಆತ್ಮಗ ದೇಹ ಅದೇನು? ವಿಚಾರ ಮಾಡಿದ್ರೆ ಆತ್ಮ ಹುಟ್ಟೇನು? ವಿಚಾರ ಮಾಡಿದ್ರೆ ಆತ್ಮ ವಿಕಾರ ಅದೇನು? ವಿಚಾರ ಮಾಡಿದ್ರೆ ಆತ್ಮಗ ಅನ್ನ ನೀರು ಬೇಕಾಗ್ಯದ? ವಿಚಾರ ಮಾಡಿದ್ರೆ ಮನುಷ್ಯನ ಸುಖ ದುಃಖ ಅವ? ಹೀಗೆ ಅವಿದ್ಯೆ, ಅಸ್ಮಿತೆ, ರಾಗದ್ವೇಷ, ಅಭಿನಿವೇಶ, ಕ್ಲೇಶ ಅಂತ ಪಂಚಕೋಶಗಳು ಇಲ್ಲಿ ನಿನಗಿಲ್ಲ. ಮತ್ತೆ ಹುಟ್ಟೇ ಇಲ್ಲ, ವಿಕಾರ ಇಲ್ಲ, ಮರಣನೂ ಇಲ್ಲ. ಈ ದುಃಖನೆಲ್ಲ ನಿನಗೆ ಭವಸಾರ ಆಗಿ ಸಾಗರದಲ್ಲಿ ಅಲೆಗಳು ಬಂದು ಹೊಡೆದಂಗ ಒಂದು ಹಿಡಿತದ, ಒಂದು ಹೋಗ್ತದ. ಇಲ್ಲಿ ಕೂಡ ನಿನ್ನ ಹಣೆ ಬರ ಏನಾಗ್ಯದ, ಒಂದು ಹುಟ್ಟಿಸ್ತದ, ಒಂದು ಕಳಿತದ. ಒಂದು ಹುಟ್ಟಿ ಮುಂದಕ್ಕೆ ಹೋಗ್ತದಿಲ್ಲ ಅಲೆ. ಬಂತು ಹಿಂದ ಬಂದು ಅದು ನಾಶ ಮಾಡುತ್ತದೆ. ನಾವು ಹುಟ್ಟಿನಿ ಅಂತ ತೊಟ್ಟಲ್ದಾಗ ಹಾಕಿ ಶಾಲೆ ಓದಿ ಲಗ್ನ ಮಾಡಿ ಕೈ ಹಿಡಿದು ಒಂದು 8-10 ವರ್ಷ ಆಗೋದ್ರಾಗ ಆಡಾಡ್ತು ಸತ್ನಪ್ಪ ಅಂತೀವಿ. ಹೊಯ್ತಿಲ್ಲ ತೆರೆ. ಅದು ಹುಟ್ಟಿತ್ತು ಮೊದಲು ಒಂದು ದಡಕ್ಕೆ ಹೋಗೋದ್ರಾಗ ಹೊಡೆದೋಗ್ಬಿಡ್ತದ. ಇಲ್ಲಲ್ಲ. ಅದರಂತೆ ಜನನ ಮರಣಗಳೇ ಇವು ಆತ್ಮನಲ್ಲಿ ಸಾಗರದ ಅಲೆಗಳಿದ್ದಂಗೆ ತಿಳ್ಕಾರ. ಸಾಗರದಲ್ಲಿ ಅಲೆಗಳಲ್ಲ, ನಮ್ಮಲ್ಲಿ ಅಲೆಗಳು ಯಾವುವು ಅಂದ್ರೆ ಜನನ ಮರಣಗಳೇ ಅಲೆಗಳು. ಒಂದು ಹುಟ್ಟಿಸ್ತದ, ಹುಟ್ಟಿದ್ದನ್ನೇ ನಾಶ ಮಾಡ್ತದ. ವೈತು ಬಿಡು ಅನ್ನೋದ್ರಾಗ ಮತ್ತೆ ಮೊದಲು ಯಾವ್ದು ನಾಶ ಮಾಡದ ಅದನ್ನ ಬಂದು ಇನ್ನೊಂದು ಹುಟ್ಟಿಸ್ತದ.
ಇದಕ್ಕೆ ಭವಚಕ್ರ ಅಂತೀವಿ, ಭವಸಾಗರ ಅಂತ ಕರೆದ್ರ ಮಹಾತ್ಮರು. ಅವು ಹುಟ್ಟಿದ ಅಲೆ, ಅದನ್ನು ನಾಶ ಮಾಡಿದ ಅಲೆ ಎರಡವಲ್ಲಿ. ಮೊದಲು ಹುಟ್ಟಿದ್ದು, ಆಮೇಲೆ ಇನ್ನೊಂದು ಬಂದು ಅದನ್ನು ನಾಶ ಮಾಡಿದ್ದು. ಹುಟ್ಟಿದ್ದು ಜನನ, ನಾಶ ಮಾಡಿದ್ದು ಮರಣ ಅನ್ಬೇಕು. ಅವು ಎರಡು ಅಲೆಗಳು ಎಲ್ಲಿ ಲಯ ಆಗ್ಯಾವ? ನೀರ್ನಾಗ ಓದುವಿಲ್ಲ. ಮತ್ತು ನೀನೇನು ದೊಡ್ಡ ವಿಚಾರ ಮಾಡಿದೆ ಅಂತ. ಜನನ ಮಾಡಿ ಎಲ್ಲಿ ಹುಟ್ಟ್ಯಾವ? ನಿನ್ನಲ್ಲೇ ಹುಟ್ಟ್ಯಾವ ಅವು. ಜನನ ನಮ್ಮಲ್ಲೇ ಹುಟ್ಟಿಲ್ಲ. ಮತ್ತೆ ನಾಳೆ ಇವು ನಾಶ ಆಯಿತು, ಹುಟ್ಟಿದ್ದು ಎಂದನೊಂದು ದಿವಸ ನಾಶ ಆಗ್ಬೇಕಲ್ಲ. ಅದೃಶ್ಯಂ ತನ್ನಷ್ಟಂ ನಾಶ ಆಯ್ತು. ಇವೆರಡು ಎಲ್ಲಿ ನಾಶ ಆದವು? ನಿನ್ನಲ್ಲೇ ನಾಶ ಆಗ್ಯಾವ. ಅಂದ್ರೆ ನಿನ್ನೆ ಬಿಟ್ಟು ಏನಾದಂತೆ? ನಿನ್ನೆ ಬಿಟ್ಟು ಜನನೂ ಇಲ್ಲ, ಮರಣ ಇಲ್ಲ, ವಿಕಾರ ಇಲ್ಲ. ಸ್ವಭಾವ ಅಂತಾರ, ಸ್ವಭಾವ. ಅದು ನಮ್ಗೆ ಎಷ್ಟು ಭಯ ಆಗ್ಯದ. ಹಾಗಾಗಿ ಇದು ಅನಂತ ರೀತಿ ವಿಚಾರ ಮಾಡಿದರೆ ಯಸ್ಮಾನ್ ಮೋಕ್ಷಮಿತಿ ವಾ ಪ್ರಣವ ಅಂತ ಹೇಳಿ ನಮ್ಮನ್ನು ಮೋಕ್ಷದ ಕಡೆಗೆ ತೆಗೆದುಕೊಂಡು ಯಾವುದು ಹೋಗುವುದು ಅದವೇ ಪ್ರಣವ ಮಂತ್ರ. ಅದು ಬೇರೆ ರೀತಿಯಿಂದ ಪ್ರಣವ ಮಂತ್ರ ಇಲ್ಲ. ನಮ್ಮನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗಿ ಅಡಗಂತ ಯಾವ್ದಕ್ಕಂತ? ನೀರಿನಾಗ ನಿಂತಲ್ಲೇ ನಿಂತ್ರೆ ಅಡಗಂತೀವೇನು? ದಡಕ್ಕೆ ಕರ್ಕೊಂಡು ಹೋಗೋದಕ್ಕೆ ಹಡಗಂತೀವಿ, ದಡಕ್ಕೆ ಕರ್ಕೊಂಡು ಹೋಗೋದಕ್ಕೆ ಹರಗೋಲ್ ಅಂತೀವಿ. ಮಂತ್ರ ಮತ್ತು ನಮ್ಮ ನಿಜವಾದ ಸ್ವರೂಪದ ಕಡೆ ಕರ್ಕೊಂಡು ಹೋಗಲ್ಲ ಅಂದ್ರೆ ಮಂತ್ರ ಹೆಂಗಂತಿದ್ದು? ಅದಕ್ಕೆ ಅವು ಕೂಡ ಸಾಮಾನ್ಯ ಮಂತ್ರ ಅವಲ್ಲ. ಹಾವಿನ ಮಂತ್ರ ಅವ, ಚೋಳಿನ ಮಂತ್ರ ಅವ, ಮತ್ತೆ ಏನೇನೋ ಮಾಡೋ ಮಂತ್ರಗಳಾವ. ಹಾಗಾಗಿ ಇಲ್ಲಿ ಮಹಾತ್ಮರು ಏನಂತ ಹೇಳ್ತಂದ್ರೆ, ಮಾಯಾರಹಿತ ಪರಮೇಶ್ವರನು ನಿತ್ಯ ನೂತನಾಗಿದ್ದಾನೆ ಎಂದು ತಿಳಿಸುವುದೇ ಪ್ರಣವ ಅಕ್ಷರಕ್ಕೆ ಅರ್ಥ. ಮಾಯಾರಹಿತ ಪರಮೇಶ್ವರ, ದೇಹರಹಿತರಾಗಿರ್ತಕ್ಕಂಥ ನೀನು ಆತ್ಮ ಅಂತ ಹೇಳ್ಬೇಕಲ್ಲ. ಮಾಯಾರಹಿತ ಅಂದ್ರೆ ಮಾಯ ಯಾರಿಗೆ? ಅದು ಮಾಯ ಆತ್ಮನನ್ನು ಕೊಡಕ್ ಬರ್ತದ? ಕೊಡಕ ಬರೋದಿಲ್ಲ. ಯಾಕಂದ್ರೆ ಕೂಡಿತು ಅಂದ್ರೆ ಮಾಯಕ್ಕಿಂತ ಚಿಕ್ಕವನಾಗ್ತಾನ ಆತ್ಮ. ಮತ್ತೆ ಅಲ್ಲಿ ದ್ವೈತಾಪದ ದೋಷ ಬರ್ತದ. ಮಾಯ ಒಂದಾದ, ಬ್ರಹ್ಮ ಒಂದಾದ. ಅದಕ್ಕೆ ಪರಮಾರ್ಥ ಗೀತೆಯಲ್ಲಿ ಕೂಡ ಕೆಲವು ವಾಕ್ಯವನ್ನು ಹೇಳ್ಯಾರ. ನಿನ್ನೊಳು ಶಬ್ದ ಬ್ರಹ್ಮವೆನಿಪ್ಪ, ಮುನ್ನಾಯಿತು ಸರ್ವಾತ್ಮಕವಪ್ಪ, ಪ್ರಣವಂ ಕೇಳ ಅದರಿಂ ಗುಣವರ್ಣ, ಗಣಿಸಲು ಮೂರವರಿಂಬೋಹರ್ಣ, ವೇದ ಪುರಾಣ ಆಗಮ ಅದರಿಂದ, ಚೋದಿತ ಮತ ಭಾಷೆಗಳದರಿಂದ, ಅವು ವಿಡಿದ ಆಚರಣೆಯ ಫಲದಿಂದೆ, ವಿವಿಧ ಚರ ಅಚರ ಅಹು ರೂಪಿಂದೆ ಅಂತ ಹೇಳಿದ್ರೆ. ಮೊದಲು ನಮ್ಮಲ್ಲಿ ಏನಿತ್ತು ಅಂದ್ರೆ, ಬ್ರಹ್ಮನಲ್ಲಿ ನಾದ ಬ್ರಹ್ಮ ಉತ್ಪತ್ತಿ ಆಯ್ತು. ಅದು ಉತ್ಪತ್ತಿಯಾಗಿ ಅದು ಓಂಕಾರ ಆಯ್ತು. ಅದುವೇ ಓಂಕಾರ ಸರ್ವ ಆಧಾರ ಸ್ವರೂಪ ಆಯ್ತು. ಓಂಕಾರದಿಂದ ಅಕಾರ, ಉಕಾರ, ಮಕಾರ ಅಲ್ಲಿನ ಶುರು ಆಯ್ತಿಲ್ಲ. ಮೂಲ ಯಾವುದು? ಓಂಕಾರ, ಸರ್ವ ಆಧಾರ. ಆ ಒಂದು ನಾದ ಬ್ರಹ್ಮದಿಂದ ಉದಯವಾದದ್ದೇ ಪ್ರಣವ ಮಂತ್ರ ಅಂತ, ಪ್ರಣವಾಕ್ಷರ. ಈ ಪ್ರಪಂಚದಿಂದಲೇ 3 ಅಕ್ಷರಗಳಾಗಿ ಅವುಗಳಿಂದ ಏನಾದವು? ಮತ್ತೆ 52 ಅಕ್ಷರ ಅದು. ಕನ್ನಡದಲ್ಲಿ 52 ಅಕ್ಷರ. ಆ 52 ಅಕ್ಷರಗಳಿಂದಲೇ 4 ವೇದಗಳಾದವು. ವೇದ ಅಕ್ಷರದಿಂದಾಗ್ಯಾವ, ಕ್ಷರದಿಂದಾಗ್ಯಾವ, ಅಕ್ಷರದಿಂದಾಗ್ಯಾವ. ಅಕ್ಷರ ಎಲ್ಲಿ ಹುಟ್ಟಿದು? ಮೊದಲು ಹೇಳ್ಕಂತ ಬಂದಲ್ಲ. ಅಲ್ಲಿಂದ ಆ 4 ವೇದಗಳ ಅಕ್ಷರಗಳೇ ಮುಂದ 4 ವೇದಗಳಾಗಿ ಅವೇ 6 ಶಾಸ್ತ್ರಗಳಾದವು, 18 ಪುರಾಣಗಳಾದವು.
ಇಲ್ಲಿ ತರದ್ ಬೇರೆ. ಮತ್ತೆ ಕಾಮಿಕ ಆದಿ 28 ಆಗಮಗಳಾದವು. ಅಷ್ಟಲ್ಲದೆ ಅನೇಕ ಭಾಷೆಗಳಿಗೆ ಅನುಗುಣವಾಗಿ ಶಬ್ದಗಳು ಮತ್ತು ಮತಗಳು ಹುಟ್ಟಿದ್ರು ನೋಡ್ರಿ. ತೆಲುಗು ಭಾಷೆಯಲ್ಲಿ ಆಯಿತು, ಮತ್ತು ಬೇರೆ ಬೇರೆ ಇಂಗ್ಲೀಷಲ್ಲಿ ಆಯಿತು, ಉರ್ದುವಿನಲ್ಲಿ ಆಯಿತು, ಪಾರ್ಶಿಯಲ್ಲಿ ಆಯಿತು. ಹೀಗೆ ಒಂದೇ ಮಾತಿನಿಂದ ಹೇಳಬೇಕಾದ್ರೆ ಇಡೀ ಜಗತ್ತಿನಲ್ಲಿರುವ ಚರಾಚರ ವಸ್ತುಗಳು, ಈ ಜಗತ್ತು ಓಂಕಾರದಿಂದಲೇ ಉತ್ಪತ್ತಿಯಾಗಿರುತ್ತದೆ. ಓಂಕಾರ, ಅದಕ್ಕೆ ಓಂ ಅಂದಾಗ ಈ ಸಪ್ತಕೋಟಿ ಮಂತ್ರಗಳಂತ ಹೇಳ್ತಾ ಬಂದರಲ್ಲ, ಆ ಮಂತ್ರಗಳು ಕೂಡ ಓಂಕಾರದಿಂದ ಹುಟ್ಟವಂತಿರೋ ಇದನ್ನ ಬಿಟ್ಟು ಹುಟ್ಟ್ಯಾವು? ಓಂಕಾರದಿಂದ ಹುಟ್ಟ್ಯಾವ ಅಂದಾಗ ಆ ಒಂದು ಸಪ್ತಕೋಟಿ ಅಂದ್ರೆ 7 ಕೋಟಿ ಅಂತ. ಆ 7 ಕೋಟಿ ಮಂತ್ರಗಳಲ್ಲಿ ಪಂಚಾಕ್ಷರಿ ಅನ್ನುವಂಥ ಮಂತ್ರವೇ ಶ್ರೇಷ್ಠ ಅಂದ್ರು. ಅದರಿಂದ ಮತ್ತೆ ಓಂನಿಂದ ಬಂದು ಇದು ಎಲ್ಲಿ ಹೇಳ್ಯಾರಿ ಅಂದ್ರೆ ಸಿದ್ಧಾಂತ ಶಿಖಾಮಣಿ ಅಂತಕ್ಕಂಥ ಗ್ರಂಥದಲ್ಲಿ ಹೇಳ್ಯಾರ. ಜಗದ್ಗುರು ಕಾಶಿ ಜಗದ್ಗುರು ಹೇಳಿದಂಥ ಮಾತು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ. ಹಾಗಾಗಿ ಸಪ್ತಕೋಟೀಸು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣಾದಿ ದೇವೇಶು ಯತ ಶಂಭುರ್ ಮಹತ್ತರ ಅಂತ ಒಂದು ಮಂತ್ರ ಹೇಳ್ತಾರ. ಬ್ರಹ್ಮ ವಿಷ್ಣು ಮೊದಲಾದ ಇವು ತ್ರೈಮೂರ್ತಿಗಳು ಮೊದಲು ದೊಡ್ಡವ್ರು, ಅಣ್ಣತಂಬ್ರಿ ಇವು. ಅವ್ರು ಯಾರಿಗೆ ಅಣ್ಣತಂಬರು ಅಂದ್ರೆ ಅವರು ಓಂಕಾರಕ್ಕೆ 3 ಮೊದಲು, ಅವರಿಂದ ಮತ್ತೆ 33 ಕೋಟಿ ದೇವತೆಗಳು. ಸಂಸಾರ ಬೆಳೀತಿದ್ದು ಆ ಎಲ್ಲ ದೇವತೆಗಳಲ್ಲಿ ಮತ್ತೆ ಯಾರು ಶ್ರೇಷ್ಠ? ಶಿವನೇ ಶ್ರೇಷ್ಠ ಅಂದ್ರೆ ಮತ್ತೆ. ಹಾಗೆ ಈ 33 ಕೋಟಿ ದೇವತೆಗಳಲ್ಲಿ 3 ಬ್ರಹ್ಮ ವಿಷ್ಣು ತ್ರೈಮೂರ್ತಿಗಳಲ್ಲಿ ಶಿವನೇ ಶ್ರೇಷ್ಠ ಅಂದ್ರಿಲ್ಲ, ಪರಮಾತ್ಮನೇ ಶ್ರೇಷ್ಠವಾದವ. ಅದರಂತೆ ಋಷಿಗಳು ಕಂಡುಹಿಡಿದ್ರು ಈ 7 ಕೋಟಿ ಸಪ್ತಕೋಟಿ 7 ಕೋಟಿ ಮಂತ್ರಗಳಲ್ಲಿ ಪಂಚಾಕ್ಷರ ಮಂತ್ರವೇ ಶ್ರೇಷ್ಠ ಅಂತ ಅವ್ರು ಹೇಳಿದ್ರು ನೋಡ್ರಿ. ಅಂದ್ರೆ ಈ ಮಂತ್ರ ನೀನು ಮಹಾಮಂತ್ರ ಅಂತ ಕರೆಸಂತ. ಈ ಮಂತ್ರದಿಂದ ಏನಾಗ್ತದೆ ಅಂದ್ರೆ ಮಾಂಸದ ಪಿಂಡ ಕರಗಿ ಮಂತ್ರಪಿಂಡ ಆಗ್ತದೆ. ಮಾಂಸಪಿಂಡ ಅಂದ್ರೆ ಕರಗ್ತದ, ದೇಹ ಮಾಂಸದ ಪಿಂಡ ಇಲ್ರಿ. ಮತ್ತೆ ಮಂತ್ರಕ್ಕೆ ಕರಗ್ತದಂತಲ್ರಿ. ಕರಿಗದೇನಂದ್ರೆ ಬಿಸಿಲಿಗೆ ಡಾಂಬರ್ ಕರಿದಂಗ, ಅಂಟು ಕರಿದಂಗ, ಕಮಲದ ಹೂ ಅರಳಿದಂಗ ಇದು ಹಂಗ ಅರ್ಥ ಮಾಡಂಗಿಲ್ಲ. ಇದೇನು ಮಾಡ್ತದಂದ್ರೆ ಮಾಂಸಪಿಂಡ ದೇಹವ ಭ್ರಮೆಯನ್ನೇ ಕೆಡಿಸಿ ಮಂತ್ರದ ಉತ್ತು ಬೆಳೆದಂಗಾಗ್ತದೆ, ಮಂತ್ರದ ಭಾವ. ಹಾಗಾಗಿ ದೇಹಕ್ಕೆ ಆಗುವಂತ ಯಾವುದೇ ಅದಕ್ಕೆ ಬೇಕಾದಂತ ಏನಾದ್ರೂ ಕೂಡ ತಡೆದುಕೊಳ್ಳುವ ಶಕ್ತಿ ಆ ಮಹಾತ್ಮರಿಗಿರ್ತದೆ. ಯಾಕಂದ್ರೆ ಮಾಂಸಪಿಂಡ ಇದ್ರೆ ಕ್ಷಣಕ್ಕೆ ಬೇಕು, ಮಂತ್ರಪಿಂಡದಾಗ ಅದು ಒಳಗೆ ಬದಲಾವಣೆ ಮಾಡಿರ್ತದ. ಹಾಗಾಗಿ ಜ್ಞಾನಿಗಳು ಎಲ್ಲವನ್ನ ತಡೆದುಕೊಳ್ಳೋ ಶಕ್ತಿ ಇರ್ತದ ಅವ್ರಿಗೆ. ಏನಪ್ಪ ಅವ್ರು ಊಟನ ಮಾಡಂಗಿಲ್ಲ, ನಮಗೆ ತೃಪ್ತಿಗೆ ಹಸುವಾಗ್ತದಂದ್ರೆ ಅವ್ರ ಶರೀರ ಹಂಗಾಗ್ಯದ, ನಮ್ದು ಹಿಂಗದ, ನಮ್ಗೆ ತಿನ್ಬೇಕು ಅನಿಸ್ತದ, ಅವ್ರಿಗೆ ಬ್ಯಾಡ ಅನಿಸ್ತದ. ತಿನ್ನಬಾರ್ದಂತ ಅರ್ಥ ಅಲ್ಲ, ಆದ್ರೆ ತಡೆದುಕೊಳ್ಳುವ ಶಕ್ತಿ ಬರ್ತದೆ. ಹೀಗೆ
ಮಹಾತ್ಮರು ಏನಂದ್ರು ಅಂದರೆ, ನೀನು ಮಂತ್ರವನ್ನ ಜಪಿಸು, ಎಲ್ಲಿ ನಿನ್ನೋಳು ಅಂದ್ರವರು, ನಿನ್ನೋಳು ನೀನು. ಹಾಗೆ ನಿಜವೂ ಕೂಡ ಹೇಳ್ತಾರೆ, ಈ ಮಹಾಮಂತ್ರ ಪಂಚಾಕ್ಷರ ಮಂತ್ರ ಅದಲ್ಲ, ಗುರು ಹೇಳಿದ ಅವಾಗ ಮತ್ತೆ ಪುಸ್ತಕಗಳು ತಗೊಂಡು ನೀನು ಏನು ಮಾಡಿದ್ರೆ ಏನಾಗಲ್ಲ. ಈ ಮಂದಿ ಭಾಳ ಅದ. ಅದಕ್ಕೆ ಅವ್ರು ಹೇಳ್ತಾರೆ, ಬೇರೆ ಬಹು ವಿದ್ಯೆಗಳು ಬಳಲುವರು ತಮ್ಮೊಳಗೆ ಇರುವ ಮಹಾಮಂತ್ರವನ್ನು ಜಪಿಸದೆ ಮರಳರು ಅಂತಾರೆ. ಹೊಚ್ಚರಿದ್ದಂಗೆ ಮತ್ತೆ ನಿಜಗೊಂಡ್ರೆ ಹೇಳ್ತಾರೆ ಈ ಮಾತು. ಬೇರೆ ಬಹುವಿದ್ಯೆಗಳು ಬಳಲುವರು, ಬೇರೆ ಬೇರೆ ಮಂತ್ರಗಳನ್ನ ಬಳಸಿ, ನಾನಾ ವಿದ್ಯೆಗಳಲ್ಲಿ ಬಳಸಿ ಆ ವಿದ್ಯೆಗಳ ಫಲವನ್ನು ಪ್ರಾಪ್ತಿ ಮಾಡಿಕೊಂಡು ಬಳಲುವರು ಅಂದರೆ ಕಷ್ಟದಲ್ಲಿ ಬಿದ್ದು ಒದ್ದಾಡುವರು. ಯಾಕಂದ್ರೆ ಇವು ಹೊರಗಿರವಾದವು, ಅವನು ಒಳಗಿರೋದು ಯಾವುದು? ಅಲ್ಲಿ ತಮ್ಮೊಳಗಿರುವ ಮಹಾಮಂತ್ರವನ್ನು ಜಪಿಸದೆ ಅಂದ್ರೆ ನಮ್ಮೊಳಗಾದಲ್ಲ, ಎಲ್ಲಿದ್ ಬಂದು ನಮ್ಮೊಳಗ ಅದನ್ನು ವಿಚಾರ ಮಾಡೋಕೆ ಮತ್ತೆ. ಹಾಗಾಗಿ ಇಲ್ಲಿ ಈ ಮಹಾಮಂತ್ರ ಅನೇಕ ಕಷ್ಟಗಳನ್ನು ನಿವೃತ್ತಿ ಮಾಡಿ ಎಲ್ಲ ಮಕ್ಕಳಿಗೆ ಒಬ್ಬಳೇ ತಾಯಿ ಇದ್ದಂಗ. ಮಕ್ಕಳು 4 ಮಂದಿ ಆದಂದ್ರೆ ಒಬ್ಬೊಬ್ಬ ಮಗ ಒಬ್ಬ ತಾಯಿಯನ್ನು, ಒಬ್ಬಳೇ ತಾಯಿ 4 ಮಂದಿ ಮಕ್ಕಳಿಗೆ ತಾಯಿ ಇದ್ದಂತೆ. ಹಾಗೆ ಎಲ್ಲ ವಿದ್ಯೆಗಳಿಗೆ ತಾಯಿ ಬೇರಿನಂತಿರುವ ಮಹಾಮಂತ್ರ ಇದು. ಎಲ್ಲ ವಿದ್ಯೆಗಳಲ್ಲಿ ಮಹಾಮಂತ್ರ ತಾಯಿ ಬೇರಿದ್ದಂಗ. ಅದಕ್ಕಾಗಿ ಇದು ಎಲ್ಲಿ ಅಂದರೆ ತಮ್ಮಲ್ಲಿಯೇ ಇರುತ್ತದೆ, ನಮ್ಮಲ್ಲೇ ಆದದು. ಏನು ಮಾಡಿದ್ವಿ? ಅದನ್ನು ಮರೆತೀವಿ. ಆ ಮರೆತದನ್ನ ಈಗ ನಾವು ಅದನ್ನು ಅರಿತು ಅದನ್ನ ವಿಚಾರವನ್ನು ಮಾಡಿದ್ದಾದರೆ ನೀನೇನಾಗ್ತಿದ್ದಿ? ಸದ್ಗತಿಯನ್ನು ಪಡಿತಿದ್ದಿ. ಅದಕ್ಕಾಗಿ ಕ್ಷಣವಾಗಲಿ ಕ್ಷಣದ ಅರ್ಧದಡಿಯಾಗಲಿ ಅಂತ ಬರೆದ. ಕಣಿಯ ಪೂಜಿಸಿ ಕಾಲವನ್ನು ಕಳೆಯಬೇಡ, ಮಣಿಯ ನೆನೆಸಿ ಕಾಲವನ್ನು ಕಳೆಯಬೇಡ, ಕಣಿಯ ಪೂಜಿಸಿ ಕಾಲವನ್ನು ಕಳೆಯಬೇಡ. ಕ್ಷಣವಾದಡು ಆಗಲಿ ಕ್ಷಣದ ಅರ್ಧದಡಿಯಾಗಲಿ ನಿಜದ ನೆನುಹೆ ಸಾಕಂದ್ರವ್ರು. ಒಂದು ಕ್ಷಣದಲ್ಲಿ ಕೋಲ್ ಮಿಂಚಿನಂತೆ ಗಾಢವಾದ ಕತ್ತಲಲ್ಲಿ ಮಿಂಚಿನ ಬೆಳಕು ಬಂದು ಹೋದ್ರೆ ಆ ಒಂದು ಬೆಳಕಿನಲ್ಲಿ ಏನು ಸ್ವರೂಪ ಕಾಣ್ತದೆ ಗೊತ್ತಾ? ಆದ್ರೆ ಕ್ಷಣಿಕ ಒಂದೇ ಕ್ಷಣದಲ್ಲಿ ಹೊಡೆದೋಗ್ತದೆ. ಆದರೆ ಆ ಒಂದು ಕ್ಷಣದ ಮಿಂಚಿನಲ್ಲಿ ಬಹುದೂರದ ದಾರಿಯಲ್ಲಿ ಏನಾದಮದು ಗೊತ್ತಾಗ್ತದೆ. ದಾರಿ ಹಿಂಗೆ ಅದೋ ಏನು ನೀರಾದೋ ತೆಗ್ಗಾದೋ ಗೊತ್ತಾಗ್ತಿಲ್ಲ. ಅದರಂತೆ ನಿಜದ ಆ ಮಹಾಮಂತ್ರದಿಂದ ನಮ್ಮ ನಿಜದ ಸ್ವರೂಪ ಏನಾದರೂ ಕ್ಷಣದ ಅರ್ಧದೊಡೆಯಾಗಲಿ ಅಂದ. ಹಾಗಾಗಿ ಅದನ್ನ ಮಾಡಿದ್ದಾದರೆ ನಾವು ಜಪವನ್ನ ಮಾಡಿದಂತೆ ಆಗುವುದು ವಿನಃ ಇಲ್ಲಂದ್ರೆ ಅದು ಜಪ ಅಲ್ಲ. ಜಪ ಕುಂತಾರೆ 3 ತಿಂಗಳಾಯ್ತು, ಯಾರು ಜಪ ಮಾಡಿದ್ನೆ ಅಂತ. ಯಾರು ಜಪ ಮಾಡ್ತಾರ, ಯಾರು ಧ್ಯಾನ ಮಾಡ್ತದ? ಮಹಾಮಂತ್ರಗಳು ಏನು ಹೇಳ್ತವ? ನಿನ್ನೋಳು ನಿನ್ನ ಸ್ವರೂಪದ ಜಪವನ್ನು ಮಾಡು, ನಿನ್ನ ಸ್ವರೂಪದ ಸ್ಮರಣೆ ಮಾಡು, ನಿನ್ನ ಸ್ವರೂಪದ ಕುರಿತು ಧ್ಯಾನ ಮಾಡು, ನಿನ್ನ ಸ್ವರೂಪವನ್ನೇ ಕುರಿತು ನೀ ಅರ್ಚನೆ ಮಾಡಂತ ಎಲ್ಲವೂ ನಿನಗೆ ಹೇಳ್ಯಾರ ಅವ್ರು. ಮತ್ತೆ ತಿಳಿಲಾರ್ದಂಗ ಮಾಡ್ತಿದ್ದಿ, ತಿಳಿದ ಮೇಲೆ ಮಾಡೋದು ಬಿಡ್ತಿದ್ದಿ. ಅದಕ್ಕೆ ತಿಳಿ ಅಂದ್ರು. ಎಲ್ಲಿವರೆಗೂ ನಿನ್ನ ಸ್ವರೂಪ ಸಾಕ್ಷಾತ್ಕಾರವಾಗಿ ತಿಳಿ ಅಂದ್ರು. ಕಾರಣ ಈ ರೀತಿ ವಿಚಾರವನ್ನು ನಾವು ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ನಮಗೇನಾಗ್ತದಂದ್ರೆ, ಅಧ್ಯಯನ ಮಾಡುವವನಿಗೆ
ಮೂರ್ಖತನ ಹೋಗ್ತದೆ. ಅಭ್ಯಾಸದ ಅಭಾವದಿಂದಲೇ ಮೂರ್ಖತನ ಬಂದದ್ದು. ನಾವು ಅಭ್ಯಾಸ ಅಂದ್ರೆ ಏನು, ಕೇಳೋದಷ್ಟೇ ಅಲ್ಲ, ಕೇಳಿದ ಮೇಲೆ ಹೌದಲ್ಲ ಅಂತ ವಿಚಾರ ಮಾಡಿದ ಅಭ್ಯಾಸ. ಕೇಳ್ತೀವಿ, ಅದೇನು ನಮಗೆ ಸಂಬಂಧ, ಅದೇನು ತಾತ ಹೇಳ್ತದಲ್ಲ, ಯಾರ್ದೋ ಪುರಾಣ ಕೇಳಿದೀವಿ, ಬಹಳಷ್ಟು ಜನ ಬಹಳ ಮಾತಾಡ್ತಾರೆ. ಈಗ ಅವರು ಹಂಗಿದ್ರು ಅದ್ರ ವಿಚಾರ ಮಾಡಬಾರ್ದಂತಲ್ಲ. ಯಾರೇ ಮಹಾತ್ಮರ ಬಗ್ಗೆ ಎಲ್ಲೆಲ್ಲ ಇದ್ದರು, ಹೌದು ನಾವು ಕೇಳಿವಿ, ನೀವು ಕೇಳಿವಿ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂತ ಮಾತಾಡೋದು. ನಮ್ಮ ಮನೆಗೆ ನಾವು ಹೋಗಿ ಊಟ ಮಾಡೋದು. ಅಲ್ಲೋ ಅವ್ರು ಹಂಗಿದ್ರು, ಇವ್ರು ಹಂಗಿದ್ರು, ನೀನು ಹೆಂಗಿದ್ದೆ ಅದನ್ನ ನೋಡಿ ವಿಚಾರ ಮಾಡಿದ್ದೆ ನೀನು? ಮಾಡಬೇಕಿಲ್ಲ. ಅವ್ರು ಹಂಗಿದ್ರು ಅದು ಒಪ್ಪದೆ ಇಲ್ಲ ಅಂತ ಹೇಳಬಾರ್ದು. ನಾವೆಂಗಿದ್ದೀವಿ, ನನ್ನಲ್ಲಿ ಏನಿದೆ ಎಂಬುದು ಅಭ್ಯಾಸ ನಾವು ಮಾಡಿದ್ರೆ ಅಲ್ಲಿ ಮೂರ್ಖತನ ಹೋಗ್ತದೆ. ಆ ರೀತಿ ನಾವು ಹಚ್ಚಿಗಲಾರದ ಕಾರಣ ಮತ್ತೆ ಮಹಾತ್ಮರು ಕೂಡ ಅಲ್ಲೆಲ್ಲಿ ಹೇಳಲ್ಲ, ನೀರೊಳಗೆ ಮೀನು ಏಸು ಕಾಲ ಎದ್ದೊಡೆಯರು, ಅಥವಾ ನೀರೊಳಗೆ ಕಲ್ಲು ಏಸು ವರ್ಷಗಳಿದ್ದಡೇನು ಅದು ಮೃದುವಾಗಬಲ್ಲದೆ ಅಂದರು. ನೀರು ಮೀನೊಳಗೆ ಎದ್ದಡೇನು ಫಲವೈ, ಏನು ಫಲ ಆಯ್ತು, ಅದಕ್ಕೆ ಏನು ಬಂತು? ಆ ಕಲ್ಲು ಕೂಡ ನೀರಿನಾಗ 50 ವರ್ಷ ಆದ, ಒಳ್ಳೆ ತುಂಬಿದಾಗ ಒಳಗಾಗಿರ್ತಾವ. ಒಳ್ಳೆ ಮತ್ತೆ ಬತ್ತಿದ ಕಲ್ಲು ಕಾಣ್ತದಿಲ್ಲ, ಅದೇನು ರಬ್ಬರ್ ಆದಂಗೆ ಮೆತ್ತಗಾಗಿದೆ. ಎಷ್ಟು ಕಾಲ ಆದಂದ್ರೆ ಹೇಳಂಗಿಲ್ಲ, ಎಷ್ಟೋ ವರ್ಷಗಳಿಂದ ನೀರೊಳಗಾದದು, ಮೃದುವಾಗಬಲ್ಲದೆ ಸಾಧ್ಯ ಇಲ್ಲ ಅಂತ. ಅದಾಗ ನಾವು ಎಷ್ಟು ಕಾಲ ಶಾಸ್ತ್ರದಲ್ಲಿ ಇದ್ರೂ ಕೂಡ ನಮ್ಮ ಭಾವಗಳು ಮೃದುವಾಗಲಿಲ್ಲ ಅಂದರೆ ಅದೇ ಮೂರ್ಖತನದಿಂದ ಕೂಡಿತ್ತಂದ್ರೆ, ಕಲ್ಲು ಹೆಂಗೆ ಮೆತ್ತಗಾಗಿಲ್ಲ, ನಮ್ಮ ಮನಸ್ಸು ಕೂಡ ಅದು ಮೃದುವಾಗಿಲ್ಲ ಅಂದ್ರೆ. ಆ ಮನಸ್ಸೇ ಮೃದುವಾಗಿಲ್ಲ ಅಂದ್ರೆ ಮೃದು ವಚನ ಹೆಂಗೆ ಬರ್ತಾವ? ಮೃದು ವಚನ ಬರ್ತಾವಲ್ಲಿ. ಹಾಗಾಗಿ ಇಲ್ಲಿ ಏನು ಹೇಳಿದ್ರು ಅಂದ್ರೆ, ಮತ್ತೊಬ್ಬರು ಹೇಳಿದ್ದನ್ನು ಕೇಳೋದಿಲ್ಲ ಅಂತ. ಮೂರ್ಖಂತ ಯಾರಿಗಿರ್ಬೇಕಂದ್ರೆ, ತನಗೆ ತಿಳಿದದ್ದನ್ನ ಯಾರು ಹೇಳಿದ್ರು ಬಿಡೋದಲ್ಲ. ಬಿಡೋ ಮರ ಏನ್ ಹೇಳ್ತಾನೆ, ಎಷ್ಟು ಮಂದಿ ಹೇಳಿ ತಾನು ಹೇಳಿದ್ದೇ ಹೇಳೋದು, ತಾನು ಆಡಿದ್ದೇ ಆಡೋದು, ಒಂದೇ ಲಕ್ಷಣ ಅಂತಾರ. ಮತ್ತೆ ತಾವು ಹೇಳಿದ್ದನ್ನ ಬಿಡೋದಿಲ್ಲ, ಮತ್ತೊಬ್ಬರನ್ನು ಕೇಳಂಗಿಲ್ಲ. ಇದು ಯಾರ್ದು ಹೇಳ್ತಾವ ಸುದ್ದಿ? ಮೂರ್ಖರದು. ತಮಗೆ ಇನ್ನೊಬ್ರು ಹೇಳೋದನ್ನು ಕೇಳಂಗಿಲ್ಲ. ಮತ್ತು ಶಾಸ್ತ್ರಗಳನ್ನ ಕೇಳುವುದಷ್ಟಾದ ಶಾಸ್ತ್ರಗಳ ಲಕ್ಷಾರ್ಥವನ್ನ ಗ್ರಹಿಸುವಂತ ಶಕ್ತಿ ಇರಂಗಿಲ್ಲ ಅವ್ರಿಗೆ. ಲಕ್ಷಾರ್ಥಕ್ಕೆ ಹೋಗ್ಬೇಕಲ್ಲ. ಮತ್ತೆ ಲೋಕದಲ್ಲಿ ಏನು ಜನರ ಅವರಿಗೆ ವಿರೋಧವಾದ ಕೆಲಸ ಮಾಡೋದು ಬಿಡಂಗಿಲ್ಲ. ಅವರು ಎಟನ ಕೇಳಿ ಎಟನ ಬಿಡಲಿ, ತಮಗೆ ಲೋಕ ವಿರೋಧಿ ಕಾರ್ಯಗಳನ್ನು ಮಾಡೋದು ಬಿಡೋದಿಲ್ಲ. ಅದು ಹೆಂಗೆ ಮಾಡ್ತಂದ್ರೆ, ಮುಂದೆ ಹೇಳಲ್ಲ, ಇದ್ರೆ ಸೂತ್ರದಾಗ ಹೇಳ್ಯಾರ. ಕೆಲವರು ಇನ್ನೊಬ್ಬರಿಗೆ ಕೇಳುವಂಗ ಮಾಡ್ತಾರ, ಕೆಲವರು ಕಿವೆ ಮಾಡ್ತಾರ, ಕೆಲವು ಮನುಷ್ಯನ ಮಾಡ್ತಾರ. ಅವರ ಕ್ರಿಯೆ ಮೂರ್ಖನ ಲಕ್ಷಣ. ಇಂಥ ಮೂರ್ಖತನವು ಕೂಡ ಯಾವ ಗುರು ಹೇಳಿದ ಮಹಾಮಂತ್ರ ಅಂತ ಅದಲ್ಲ, ಆ ಮಹಾಮಂತ್ರ ನಿಮ್ಮ ಮೂರ್ಖತನವನ್ನು ನಾಶ ಮಾಡುವಂತ ಶಕ್ತಿ ಇದ್ರಾಗ ಅದ. ಅದಕ್ಕೆ ತಮ್ಮೊಳಗಿರುವ ಮಹಾಮಂತ್ರವನ್ನು ಜಪಿಸದೆ.
ಸರ್ವ ಪಾಪಗಳನ್ನು ನಿವೃತ್ತಿ ಮಾಡುವ ಮಂತ್ರದಾಗ ಅಂದ್ರೆ ಮಂದಿ ಮಾತು ಕೇಳಕೋತೀವಿ ನಾವು. ಮಂದಿ ಮಾತು ಕೇಳ್ಕೊಂತ ಹೋಗದೆ. ಹೀಗಾಗಿ ಜಪವನ್ನು ಮಾಡುವವನಿಗೆ ಎಂದಿಗೂ ಪಾಪಿಲ್ಲ ಅಂತ ಬರೆದ್ರು. ಜಪ ಯಾರು ಮಾಡ್ತಾರೆ? ಜಪ ಅಂದ್ರೆ ಅಲ್ಲೇ ಹೋಗಿ ಮತ್ತೆ ಯಾವ ಜಪವನ್ನು ಮಾಡುವವನಿಗೆ ಪಾಪಿಲ್ಲ ಅಂತ ಪ್ರಶ್ನೆ ಮಾಡಿದರೆ, ಜಪಕ್ಕೆ ಸಾಧನವಾದ ವಿಷಯಗಳು ಸಾಕಷ್ಟು. ಏನು ಸಾಧನೆ? ಹೊಲ ಜಪ ಮಾಡ್ತಾರ, ಮನೆ ಜಪ ಅದ, ಹೆಂಡ್ರ ಮಕ್ಕಳ ಜಪ ಮಾಡ್ಬೋದು, ಮತ್ತೆ ಇನ್ನೂ ಅನಂತ ಧ್ಯಾನ ಮಾಡ್ಬೋದು. ಇಂಥವೇ ಜಪಿಸುವಂತ ಮನುಷ್ಯನಿಗೆ ಪಾಪ ಹೋಗ್ತದನ್ರಿ ಅಂದ್ರೆ ಇದು ನಿವಾರಣೆ ಆಗುವುದಿಲ್ಲ ಅಂದ್ರು. ಇದು ಮಾಡೇ ಪಾಪ ತಂದ್ಕೊಂಡಿದ್ದಿ, ಮತ್ತೆ ಇದು ಮಾಡಿದ್ರೆ ಹೋಗ್ತದೆ ಅಂದ್ರೆ ಹೋಗೋದಿಲ್ಲ. ಅದರಿಂದ ಈ ಜಪವನ್ನು ಮಾಡುವಾಗ ನಿನ್ನ ಹೊಲ, ಮನೆ, ಮಡದಿ, ಮಕ್ಕಳು ಇವೆಲ್ಲ ಕಷ್ಟ ಸುಖ ಇರ್ತಾವೆ. ಆದ್ರೆ ಇವು ಒಳಗೆ ಇಟ್ಕೊಂಡು ಮಾಡಿದ್ರೆ ಪಾಪ ಕಳೆಯಂಗಿಲ್ಲ. ಹೊರಗಿಟ್ಟು ಜಪ ಮಾಡಿದ್ರೆ ಕಳೀತದ ನೋಡಿ ಪಾಪ. ಹೊರಗಿಟ್ಟು ಮಾಡು. ಹಾಗಾಗಿ ಯಾವ ಮಂತ್ರ ಜಪಿಸಬೇಕು ಅಂತ ಮತ್ತಂದ್ರೆ, ಹಿಂದೆ ಹೇಳಿದಂತೆ ಮಹಾತ್ಮರು ಕೈವಿಲ್ಯ ಪದ್ಧತಿಯಲ್ಲಿ ಕೂಡ ಹೇಳ್ಯಾರ, ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ. ಕಾರಣ ಅನಘ ಮಂತ್ರ ಆಗಮಗಳ ಇನಿತು ಹಿಡಿದು ವಚನದಲ್ಲಿ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ. ಹಾಗಾಗಿ ಈ ಒಂದು ಅನೇಕ ಮಂತ್ರಗಳಿದ್ದರೂ ಅವುಗಳಲ್ಲಿ ಎರಡು ಭಾಗವನ್ನು ಮಾಡಿ, ಒಂದು ಪಾಪವನ್ನು ಉಂಟು ಮಾಡುವ ಮಂತ್ರಗಳಾವ, ಮತ್ತು ಪಾಪದಿಂದ ಮುಕ್ತನಾಗಿ ಮಾಡುವ ಮಂತ್ರಗಳಾವ. ನೀನು ಪಾಪದಿಂದ ಬಿಡುಗಡೆ ಮಾಡಿ ಪಾಪರಹಿತವಾಗಿರುವ ಮಂತ್ರವನ್ನೇ ಜಪ ಮಾಡು ಅಂದ್ರವರು. ಇಲ್ಲಿಗೆ ಸಮಯ ಆಗಿದೆ. ನಾಳೆ ದಿನ ಮತ್ತೆ ಪುನಃ ಸಿಂಹಾವಲೋಕನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರುವಿನ ಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ಮತ್ತು ವಿಶೇಷ ನಾವು ನಮ್ಮ ಸದ್ಗುರು ಬಸವಾನಂದರ ಶಿಷ್ಯರೂ ಆಗಿ ಸಾಕಷ್ಟು ಗುರುವಿನ ಸಮೀಪದಲ್ಲಿದ್ದು ಅವರ ಹಿತವಾದ ವಚನಗಳನ್ನು ಬಹಳ ವರ್ಷಗಳ ಕಾಲ ಆಲಿಸಿ, ಹಿಂದಿನ ಯಾವುದೋ ಜನ್ಮದ ಪುಣ್ಯ ಗೊತ್ತಿಲ್ಲ, ಆತನ ಒಂದು ಗಾಯನ ಮತ್ತು ಭಜನ ಇಂಥ ವಿಚಾರದಲ್ಲಿ ಅತ್ಯಂತ ನಮ್ಮ ಭಾಗದ ಶ್ರೇಷ್ಠವಾದಂಥ ಒಬ್ಬ ಉತ್ತಮ ಸಂಗೀತಗಾರನೂ ಹೌದು, ಗಾಯಕನೂ ಹೌದು, ತತ್ವವಿದರನೂ ಹೌದು. ಇಷ್ಟೆಲ್ಲ ಇದ್ದು ಚಿಕ್ಕಂದಿನಿಂದ ನಮ್ಮ ವೇದಾಂತ ಬೆಳಗದ ಆಶ್ರಯದಲ್ಲಿ ಬಂದ ಮೇಲೆ ಸಾಕಷ್ಟು ಇದುವರೆಗೂ ಕೂಡ ನಮ್ಮ ರಾಯಚೂರು ಭಾಗದಲ್ಲಿ ನಿಜಗುಣರ ಸರ್ಪಭೂಷಣರ ಪದ್ಯಗಳನ್ನು ಅಷ್ಟು ಲಯವಾಗಿ ತಾಳಬದ್ಧವಾಗಿ ರಾಗದಿಂದ ಒಂದು ನುಡಿಯುವಂಥ ಮಹಾದಿವ್ಯ ಶಕ್ತಿಯನ್ನು ಹೊಂದಿದ್ರು. ಇವ್ರನ್ನ ನೋಡಿದಾಗ ನಮ್ಗೆ ನೆನಪು ಬರ್ತಿತ್ತು, ಹುಳಿಯಾಳ ಕಡೆ ಆ ಬೆಳಗಾವಲ್ಲಿ ಅಥಣಿ ಸಮೀಪ ಹುಳಿಯಾಳ ಮಹಾದೇವಪ್ಪ ಅಂತೇಳಿ ಇದ್ರು. ಅವರು ನಿಜಗುಣರ ಹಾಡುಗಳನ್ನು ಎಷ್ಟು ತಮ್ಮದೇ ಆದ ಸಂಗೀತದಲ್ಲಿ
ಪ್ರತಿ ವರ್ಷ ಅವರಿಗೆ ಮೊದಲನೇ ಸಲ ಬಹುಮಾನ ಬರ್ತಿತ್ತು. ಸಿದ್ಧಾರೂಢ ಮಠದಲ್ಲಿ ಅವರ ಒಂದು ಸ್ಪರ್ಧೆ ಇಟ್ಟಾಗ ಅಷ್ಟು ನಿಪುಣನಾದಂಥ ವ್ಯಕ್ತಿ ಅವರು ಕೂಡ ತಮ್ಮ ಗಾಯನವನ್ನು ನಿಲ್ಲಿಸಿ ನಿಜವಾದ ಒಂದು ಬ್ರಹ್ಮನಲ್ಲಿ ಲೀನ ಆಗಿ ಹೋದರು. ನಮ್ಮ ಭಾಗದಲ್ಲಿ ಹೇಳಬೇಕಾದ್ರೆ ಅತಿಶಯೋಕ್ತಿ ಮಾತಲ್ಲ, ನಿಜಗುಣದ ಪದ್ಯವನ್ನು ಹಾಡಬೇಕಾಗಿದ್ರೆ ಬಹಳ ಸೂರ ಪುರುಷ. ಅಷ್ಟು ಕಠಿಣವಾದ ಶಬ್ದಗಳನ್ನು ಅಷ್ಟೇ ಸರಳವಾದ ರೀತಿಯಲ್ಲಿ ಬಳಸಿ ತನ್ನದೇ ರಾಗದಲ್ಲಿ ಶ್ರೋತೃಗಳಿಗೆ ತಾವು ಆನಂದವನ್ನು ಉಂಟು ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದ. ಅವರು ಈಗಾಗಲೇ ತಮಗೆ ಗೊತ್ತಿದ್ದಂತೆ ಇವತ್ತಿನ ದಿನ ಇಲ್ಲಿಗೆ 5 ದಿನ ಆಯಿತು. ತಮ್ಮ ಭೌತಿಕವಾದ ದೇಹವನ್ನು, ಭೌತಿಕವಾದ ಲೋಕ ಸಂಬಂಧವನ್ನು, ಭೌತಿಕವಾದಂಥ ನಮ್ಮ ನಿಮ್ಮೆಲ್ಲರ ಸಂಬಂಧವನ್ನು ಕಳೆದುಕೊಂಡು ಅಭೌತಿಕವಾದಂಥ ಸ್ವರೂಪದಲ್ಲಿ ಲಯವಾಗಿ ಇಂದಿಗೆ 5 ದಿನಗಳಾದ ಕಾರಣ ಅವರ ಮನೆಯಲ್ಲಿ ಅವರ ಕುಟುಂಬ ವರ್ಗದವರು, ಸಂಬಂಧಿಗಳು, ಸಹೋದರರು ಆದಿಯಾಗಿ ಇವತ್ತಿನ ದಿನ ಆ ಕಾರ್ಯವನ್ನು ಮಾಡಿ ಮಂಗಲವನ್ನು ಮಾಡಿರಬಹುದು ಅಥವಾ ಈಗಾದರೂ ಮಾಡಬಹುದು. ಆ ಕಾರ್ಯದಲ್ಲಿ ಅನೇಕ ಜನ ಅವತ್ತ ಬರಲಿಕ್ಕೆ ಆಗದಿದ್ದವರು ಕೂಡ ಇವತ್ತು ಬಹಳ ಜನ ಹೋಗಿರಬಹುದು. ಅವರೆಲ್ಲರೂ ಕೂಡ ಆ ಒಂದು ಇಷ್ಟು ದಿನದ ಒಂದು ಸಂಬಂಧವನ್ನು ಸ್ಮರಿಸಿ ನಾವೆಲ್ಲರೂ ಕೂಡ ಒಬ್ಬ ಅನಿಮಿತ್ಯ ಬಾಂಧವ, ನಿಮಿತ್ತ ಬಾಂಧವಲ್ಲ ಅನಿಮಿತ್ಯ ಬಾಂಧವ, ಮತ್ತು ಈ ಒಂದು ನಿಜಗುಣರ ಪದ್ಯಗಳಿಗೆ ಮೆರುಗನ್ನು ಕೊಟ್ಟಂಥ ವ್ಯಕ್ತಿ, ಅದು ಎಲ್ಲೋ ಒಂದು ಕಡೆ ಶೂನ್ಯಕ್ಕೆ ಸ್ವಲ್ಪ ಶಕೆ ಆಗಬಹುದು ಅಂತ ಒಂದು ಭಾವ. ಆದರೂ ಕೂಡ ಸದ್ಗುರುನಾಥ ಸಿದ್ಧಾರೂಢ ನಿಜಗುಣರ ಆದಿಯಾಗಿ ಅವ್ರ ಮುಂದೆ ಅದು ಬೆಳಕಾಂತ ಹೋಗ್ತದ. ಎಷ್ಟೋ ಜನ ಬೆಳೆದಾರ ಅವರ ಹಾಡನ್ನು ಕೇಳಿ ಅದೇ ದಾಟಿಯಲ್ಲಿ ಅದೇ ರೀತಿಯಲ್ಲಿ ಹಾಡ್ತಕ್ಕಂಥ ಎಷ್ಟೋ ಜನರು ಕೂಡ ಕಲ್ತಾರ. ಅವರಿಗೆ ಮುಂದೆ ಇದೇ ಪ್ರಕಾರ ನಡೆಸಿಕೊಂಡು ಹೋಗುವಂಥ ಶಕ್ತಿ ಉಳಿದವರಿಗೆ ಕೊಟ್ಟು ಅವರ ಏನು ಭೌತಿಕವಾದ ದೇಹ ಅನ್ನುವಂಥದ್ದು ಪಂಚಮಹಾಭೂತ ಲೀನವಾಗಿ ಅವ್ರು ನಿಜವಾಗಿ ತಾವು ಎಲ್ಲಿಗೆ ಮುಟ್ಟ್ಯಾರಂದ್ರೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಮುಟ್ಟಿರ್ತಾರೆ. ಅದೇಂಗ್ರಿ ಅಂತ ಕೇಳಿದ್ರೆ ಅದು ಬಹಳ ಸರಳವಾದದಷ್ಟೆ. ನಾವೆಲ್ಲರೂ ಅಲ್ಲಿಗೆ ಮುಟ್ಟಿದವರೇ ಮುಟ್ಟಬೇಕು, ಯಾಕಂದ್ರೆ ಅದೇ ಸ್ವರೂಪ ಅದ ನಮ್ಮದು, ಇಲ್ಲಂತಲ್ಲ. ತಿಳಿದು ಮುಟ್ಟಿದರೆ ಆನಂದ ಆಗ್ತದ, ಭವದಿಂದ ಮುಕ್ತ ಆಗ್ತಾನ. ತಿಳಿಲ್ಲಂದ್ರೆ ಭವಕ್ಕೆ ಬಂಧನ ಆಗ್ತದ, ಅದು ಲೋಕಕ್ಕೆ ಕಂಟಕ ಆಗ್ತದ. ಆ ಕಾರಣದಿಂದ ನಾವು ಭಾಳ ಸಲ ನಿನ್ನೆ ಹೇಳಿ ನೆನಪು ಬಂದ, ಜಾತ್ರೆ ಮಾಡ್ತೀವಲ್ಲ, ಜಾತ್ರೆ ತೇರು ಎಳಿತದಲ್ಲ, ತೇರು ಎಳಿಬೇಕಾದ್ರೆ ಎಲ್ಲಿವರೆಗೆ ಇಳ್ತದ ಅಂದರೆ ಗೌಡ್ರ ಮನೆ ಅದ ಅಲ್ತನೋ ಕುಲ್ಕರ್ಣಿಯವ್ರ ಮನೆ ಅಂತ ಹೇಳಂಗಿಲ್ಲ. ಅದಕ್ಕೆ ಯಾವ ಊರಾಗ ತೇರಲ್ಲಿ ಶೈಲಿ ಕಾಸಿಲ್ಲಿ ಬೇಕಾದಲ್ಲಿ ಪಾದಗಟ್ಟೆ ಅಂತ ಮಾಡಿರ್ತಾರೆ. ಆ ಪಾದಗಟ್ಟೆ ನಾವು ಹೋಗಿ ಮತ್ತೆ ವಾಪಸ್ ಬರ್ತಿಲ್ಲ, ಪಾದಗಟ್ಟೆ ಮುಡಿತು. ಈ ವರ್ಷ ಸುಭಿಕ್ಷಪ ಏನ್ ತೇರು ಹೆಂಗ್ ಹೋಯ್ತು ಉಳ್ಕಾಂತ ಪಾದಗಟ್ಟೆ ಹೋಗ್ಬಿಡ್ತಂತಿ. ಮಧ್ಯದಾಗ ಏನೇನಾದ್ರೆ ಏನಂತಿ ಅಪಶಕನಂತಿ. ಪಾದಗಟ್ಟೆ ಮುಟ್ಟಬೇಕಾದ್ರೆ ತೇರು ಅಳ್ಳಾಡೋಯ್ತಪ್ಪ, ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಏನಂತ ಅಪಶಕನ ಈ ವರ್ಷ ಮೂರಿಗೆ ಅಂತೀವಿ. ಅದ್ರ ಲಕ್ಷಾರ್ಥ ಏನಂದ್ರೆ ಪಾದಗಟ್ಟೆ ಅಂತಂದ್ರೆ ಅಂತಿಮ ಹೋಗಿ ನಾವು ಮುಟ್ಟೋದು. ಜೀವಾತ್ಮ ಎಲ್ಲಿಗೆ ಮುಟ್ಬೇಕು? ಪರಮಾತ್ಮ ಪಾದಕ್ಕೆ ಮುಟ್ಟಬೇಕು. ಪರಮಾತ್ಮ ಈ ಭವಕ ಈ ದೇಹ ಈ ತೇರು ಸಾಗುತ್ತಾದಮ್ಮ ನೋಡಿರೋ ಈ ದೇಹ ಎಂಬ ತೇರು. ಈ ತೇನ ಜೀವಾತ್ಮ ಕುಂತು ಹೊಂಟನ ಇಲ್ಲಿ ನಡೋ ಏನಾಯ್ತು ಅಪಶಕನ ಆಗ್ತದ, ಮತ್ತೆ ಹುಟ್ಟಿ ಬರೋಕು ನಾವು. ಪಾದಗಟ್ಟೆ ಮುಟ್ಟಿದೇನಾಯ್ತು ಅಂದ್ರೆ ಪಾರ ಅನ್ನಂತ ಅರ್ಥ. ಅದಕ್ಕಾಗಿ ಜೀವನ ಅಂತಿಮ ಮುಟ್ಟತಕ್ಕಂಥದ್ದು ಯಾವುದಂದ್ರೆ ಶಿವನ ಪಾದಕ್ಕೆ. ಹಾಗಾಗಿ ಆ ಎಲ್ಲರೂ ಭಗವಂತನ ಪಾದಕ್ಕೆ ಮುಟ್ಟುವಂಥ ಪ್ರಯತ್ನ ನಾವು ನೀವು ಮಾಡಬೇಕು. ಅಂಥ ಒಂದು ಶಿವಕುಮಾರನ ಒಂದು ವಿಚಾರದಲ್ಲಿ
ಅವರ ಕುಟುಂಬ ವರ್ಗಕ್ಕೂ ಅವರ ಮಕ್ಕಳಿಗೂ ಮತ್ತು ಅವರ ಮನೆಯವರಿಗೂ ಬಂಧು ಬಾಂಧವರಿಗೂ ಕೂಡ ಆ ಸದ್ಗುರು ಸಿದ್ಧಾರೂಢ ಬಸವಾನಂದರು ಒಂದು ಧೈರ್ಯವನ್ನು, ಒಂದು ಶಕ್ತಿಯನ್ನು ಕೊಟ್ಟು ಅವರೆಲ್ಲರನ್ನ ರಕ್ಷಣೆ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ನಿಮಿಷ ಅವರಿಗೋಸ್ಕರವಾಗಿ ಮೌನವನ್ನು ಹೇಳಿ ನಂತರ ಮಂಗಲವನ್ನು ಹೇಳೋಣ. श्री सद्गुरु सिद्धारूढ़ स्वामी महाराज को जय. ಹಾರತಿ ಸ್ಮರಿಸುತ್ತ ಬೆಳಗಿರಿವರ ಗುರು ರಾಜನಿಗೆ ಧರಣಿಯ ಜನರ ತಾಪವರಿಸಿದ ಗುರು ಶಿವಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಅದ್ವತ್ವಂ ಸದ್ವಿಕ್ತಿಲೆ ತಿಳುಪಿ ಸತ್ಯ ಆನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ್ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧಾರೂಢ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಚಿತ ಷಟ್ಶಾಸ್ತ್ರದ ಗುರುತನು ತಿಳುಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಅರುಷದಿ ವಾಸಿಪಗೆ ಅರವಿನ ಆರತಿ ಸ್ಮರಿಸುತ್ತ ಬೆಳಗಿ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವರಿಸಿ ಗುರು ಶಿವಪುತ್ರನಿಗೆ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ स्वामी महाराज की सद्गुरु गुरुनाथ महाराज की जय. सद्गुरु बसवानंद स्वामी महाराज की जय. सद्गुरु श्रीपुत्र स्वामी महाराज की जय. श्री